ಸೊ ಇವತ್ತಿಂದ ನೋಡಿದ್ರು ನನಗೆ 75 ಮಾರ್ಕ್ಸ್ ಬರಬೇಕು. ಇನ್ಫ್ಯಾಕ್ಟ್ ನಾನು ಸರ್ ನಿಮ್ಮ ಒಂದು ಚಾನೆಲ್ನಲ್ಲಿ, ಸಾರಿ ನಮ್ಮಿಬ್ಬರ ಚಾನೆಲ್ನಲ್ಲಿ, ಫಿಸಿಕ್ಸ್ ವಾಲ ಕರ್ನಾಟಕ ಚಾನೆಲ್ನಲ್ಲಿ ನಡೆಯುವಂತಹ ಪ್ರತಿಯೊಂದು ಸೀರೀಸ್ ನೋಡಿದ್ದೀನಿ ಸರ್. ಇಲ್ಲ ಅನ್ಕೊಳ್ಳಿ, ನೋಡಿಲ್ಲ ಅಂತಾನೆ ಅನ್ಕೊಳ್ಳಿ, ನೋ ವರೀಸ್. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು 75 ಸ್ಕೋರ್ ಮಾಡೋಕ್ಕೆ. ಪಾಸಿಬಲ್ಲ? ಟ್ರಸ್ಟ್ ಮೀ, ಯಾರೂ ಒಂದು ಅಕ್ಷರನೂ ನಾನು ಕಲ್ತಿಲ್ಲ ಅನ್ನೋ ಸ್ಟೂಡೆಂಟ್ಸ್ ಇರೋದಿಲ್ಲ. ನಿಮಗೂ ಮೆಚುರಿಟಿ ಇದೆ, ಯು ಆರ್ ಇನ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಯು ಆರ್ ಸೋ ಮಚ್ ಅವೇರ್ ಆಫ್ ಯುವರ್ ಸೆಲ್ಫ್ ಸರೌಂಡಿಂಗ್ಸ್ ಅಂತ ಗೊತ್ತು. ಸೊ ಅಂಥ ಟೈಮ್ನಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು 75+ ಸ್ಕೋರ್ ಮಾಡೋಕ್ಕೆ. ಎಲ್ಲ ಒಂದೇ ಕಡೆ ಕನ್ಸೈಸ್ ಆಗಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಅಂತ ತುಂಬ ಜನ ನೀವು ಅನ್ಕೊಳ್ತಾ ಇದ್ದೀರಾ. ವೆಲ್, ನಿಮ್ಗೋಸ್ಕರನೇ ಇಲ್ಲಿ ನಾವು ಇವತ್ತಿನ ದಿನ ದ 75+ ಫಿಕ್ಸೆಡ್ ಮಾರ್ಕ್ಸ್ ಬರೋದಕ್ಕೆ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ತರ್ತಾ ಇದೀವಿ, ಆಯ್ತಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ SSLC 2026 ಕ್ವೆಶನ್ ಪೇಪರ್, ಆಯ್ತಾ. ಇನ್ಫ್ಯಾಕ್ಟ್ ಈ ಸರಿ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿ LBA ಸೀರೀಸ್ ಅಂತ ಮಾಡಿದ್ದಾರೆ. LBA ಸೀರೀಸ್ನಲ್ಲಿ ನೀವು ನೋಡ್ಬೋದು, ಪ್ರಿಪ್ರೇಟರಿ ಪೇಪರ್ ತಗೋಬಹುದು, ಹೌದಾ. ಪ್ರಿಪ್ರೇಟರಿ ಪೇಪರ್ ತಗೊಂಡ್ರು ಅಷ್ಟೇ 1, 2, 3 ಅದರಲ್ಲಿ 80% ನಮಗೆ ಡೈರೆಕ್ಟ್ LBA ಕಾಪಿ ಪೇಸ್ಟೇ ಇದೆ. ಆದರೆ ಇನ್ನು 20% ನಾವು ನೋಡಿದ್ವಿ ಅಂದರೆ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ಸ್ ಇರುತ್ತೆ. ಐ ಮೀನ್ ಅಪ್ಲಿಕೇಶನ್ ಅಂದರೆ ಔಟ್ ಆಫ್ ಸಿಲೆಬಸ್ ಅಲ್ಲ. ಒನ್ ಆಫ್ ದಿ ಪ್ರಿಪ್ರೇಟರಿಲಿ ಇತ್ತು, ತಲೆ ಕೆಡಿಸ್ಕೋಬೇಡಿ. ಯಾವುದೇ ಕ್ವೆಶನ್ ಇರಲಿ ಫೈನಲ್ ಎಕ್ಸಾಮ್ನಲ್ಲಿ ಅಟೆಂಡ್ ಮಾಡಿ, ಆಯಿತಾ. ನಮಗೊಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ರು, ಯಾರು ನಾವು PUC ಇದ್ದಾಗ. ನೀವು ಕ್ವೆಶನ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ, ಅದು ಎಷ್ಟೋ ವರ್ಷದಿಂದ ನೋಡಿದೀವಿ, ಆಯಿತಾ. ಟೈಪಿಂಗ್ ಮಿಸ್ಟೇಕ್ ಇರ್ಬೋದು, ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೋದು, ಹೌದಾ. ಪೇಪರ್ ಸೆಟ್ ಮಾಡೋ ಬೇಕಾದ್ರೆ ಹ್ಯೂಮನ್ ಎರರ್ ಇರ್ಬೋದು. ಆದರೆ ವೆನೆವರ್ ಯು ಅಟೆಂಡ್ ಆಲ್ ದಿ ಕ್ವೆಶನ್ಸ್, ಅಟೆಂಡ್ ಅಂದರೆ ಹೆಂಗೆ ಸರ್? ಎಲ್ಲ ಬರೆದ್ಬಿಡ್ತೀರಾ, ಎಲ್ಲ ಬರೀತೀರಾ. ಕೊನೆಯದಾಗೆ 1, 2, 3, 4, 5, 6, 7, 8 ಅಂತೆಲ್ಲ ಕ್ವೆಶನ್ ನಂಬರ್ ಹಾಕಿ ಬಿಟ್ಟು ಬಂದ್ಬಿಡಿ. ನೀವು ಅಟೆಂಡ್ ಮಾಡಿದ್ರು ಸರಿ, ಆಯ್ತಾ. ಕೊನೆ ಪೇಜ್ನಲ್ಲಿ ಪೇಜೆಲ್ಲ ಉಳಿತು ಅಂದರೆ ಸ್ಕ್ರಾಚ್ ಮಾಡಿ, ಬೇರೆ ಏನೋ ಆನ್ಸರ್ ಬರೆಯೋದು ಯಾಕೆ, ನೀವು ಯಾಕೆ ಸಿಕ್ಕಾಕೊಳ್ಳೋದು, ಹೌದಾ. ಸೊ ಇವೆಲ್ಲ ಬೇಡ, ಸೇಫ್ಟಿ ಪ್ರಿಕಾಷನ್ಸ್ ಮೊದಲು. ಆ್ಯಂಡ್ 75 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಯಾವಾಗಿರುತ್ತೆ? ಪೇಪರ್ನಲ್ಲಿ ಮಿಸ್ಟೇಕ್ ಇದ್ದರೆ, ಹೌದಾ. ಸೊ ನಾವು ಕೊಟ್ಟಿರೋ ಕ್ವೆಶನ್ಸ್ ನಿಮಗೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ಸ್. ಎಲೆಕ್ಟ್ರಿಸಿಟಿ ಚಾಪ್ಟರ್ ಆಗ್ಬೋದು, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಆಗ್ಬೋದು, ಲೈಟ್ ರಿಫ್ರಾಕ್ಷನ್ ಆಗ್ಬೋದು, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಯಾವುದೆಲ್ಲ ಆಗ್ಬೋದು. ಇರೋದೇ 4 ಭೌತಶಾಸ್ತ್ರದಲ್ಲಿ. ಫಿಸಿಕ್ಸಲ್ಲಿ ಇರೋದೇ 4 ಕ್ವೆಶನ್ಸ್. ಸೊ ನೋಡ್ಕೋಬೇಕಪ್ಪ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಗ್ಗೆ ಕೇಳ್ತಾರೆ. ಎಲೆಕ್ಟ್ರಿಸಿಟಿನಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಮೇಲೆ ರೇಖಾಚಿತ್ರದ ಮೇಲೆ ಕ್ವೆಶನ್ಸ್ ಇರುತ್ತೆ. ವಿದ್ಯುತ್ ಮಂಡಲದ ರೇಖಾಚಿತ್ರ, ಓಕೆ, ಇಟ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಸೊ ಬಹಳಷ್ಟು ಕ್ವೆಶನ್ಸ್ ಇದೆ ಕಣ್ರಪ್ಪ. 75 ಸ್ಕೋರ್ ಮಾಡೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನು ಅಂತಂದ್ರೆ, ಫಸ್ಟ್ ಥಿಂಗ್ ಫಸ್ಟ್, LBA ಸೀರೀಸ್ ಖಂಡಿತವಾಗಿ ನೀವು ನೋಡ್ಕೋಬೇಕು. LBAನಲ್ಲೂ 1 ಮಾರ್ಕ್ಸ್ 2 ಇದೆ, MCQs ಬಂದಿದೆ. ಅದ್ರ ಜೊತೆ ನಮಗೆ ವೆರಿ ಶಾರ್ಟ್ ಆನ್ಸರ್ ಬಂದಾಗ ಜಸ್ಟ್ 1 ಲೈನಲ್ಲಿ ಬರೆದ್ರೆ ಮೋರ್ ದ್ಯಾನ್ ಎನಫ್, ಆಯ್ತಾ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಮಗೆ SSLC ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ದೆರ್ ಈಸ್ ನೋ ನೀಡ್ ಫಾರ್ ಯು ಟು ರೈಟ್ ಪ್ಯಾರಾಗ್ರಾಫ್ ವೈಸ್, ಆಯ್ತಾ. 2 ಮಾರ್ಕ್ಸ್ 3 ಮಾರ್ಕ್ಸಿಗೆಲ್ಲ ಉದ್ದುದ್ದ ಪ್ಯಾರಾಗ್ರಾಫ್ ಬರಿಬೇಕು ಅಂತ ಏನೂ ಇಲ್ಲ. ಆಬ್ವಿಯಸ್ಲಿ ನಿಮಗೆ ಎಕ್ಸ್ಟ್ರಾ ಹಾಳೆಗಳೇನೋ ಕೊಡ್ತಾರೆ, ಬಟ್ ಅದನ್ನು ತುಂಬಿಸ್ಬೇಕು ಅಂತಿದ್ಯಾ? ನೆವರ್. ಯಾವಾಗಷ್ಟೇ ನೀವು ಆನ್ಸರ್ ಟು ದ ಪಾಯಿಂಟ್ ಮಾಡ್ತಿರಲ್ಲ, ಅವ್ರ ಹತ್ರ ಆನ್ಸರ್ ಕೀಸ್ ಕೊಟ್ಟಿರ್ತಾರೆ ಇನ್ವಿಜಿಲೇಟರ್ಸ್ಗೆ. ಆ ಆನ್ಸರ್ ಕೀಸ್ನಲ್ಲಿ ಇರುವಂತಹ ಪಾಯಿಂಟ್ಸ್ ನಿಮ್ಮ ಒಂದು ಬುಕ್ಲೆಟ್ಟಲ್ಲಿ ಇತ್ತು ಅಂದರೆ, ನಾಟ್ ಈವನ್ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಅದು ನೋಡ್ತಾರೆ, ಬಟ್ ಕೀ ಪಾಯಿಂಟ್ಸ್ ಅನ್ನೋದು ಇರುತ್ತಲ್ಲ. ಇನ್ಫ್ಯಾಕ್ಟ್ ನೀವು ಕೀ ಪಾಯಿಂಟ್ಸ್ ಬರೆದು ಅದನ್ನು ಅಂಡರ್ಲೈನ್ ಮಾಡಿದ್ರಿ ಅಂದರೆ ಅವ್ರ ಕಣ್ಣಿಗೆ ಬೀಳೋದು ಅಷ್ಟೇ, ಅವ್ರು ಅಷ್ಟನ್ನೇ ನೋಡ್ತಾರೆ. ಕೆಲವು ಸರಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗುತ್ತೆ. ವೆಲ್, ಡೋಂಟ್ ವರಿ, ಅದನ್ನ ಇಟ್ ವಿಲ್ ಬಿ ಕವರ್ಡ್ ಅಪ್, ಹೌದಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ 75 ಮಾರ್ಕ್ಸ್ ಕ್ವೆಶನ್ಸ್ 75 ಬರಬೇಕು ಅಂತಂದ್ರೆ ಕ್ವೆಶನ್ಸ್ ಅಷ್ಟೇ ಅಲ್ಲ, ಕ್ವೆಶನ್ಸ್ ಜೊತೆ ಇನ್ಫೋಗ್ರಾಫಿಕಲ್ ಆಗಿ ಆನ್ಸರ್ಸ್ ಕೂಡ ನಿಮಗೆ ಇಲ್ಲಿ ಸಿಗತ್ತೆ, ಹೌದಾ. ಸೊ ಕ್ವೆಶನ್ಸ್ ಅಷ್ಟೇ ತಂದ್ರೆ ಐ ಮೀನ್ ಆಬ್ವಿಯಸ್ಲಿ ಯಾರಿಗಾದ್ರೂ ಸ್ವಲ್ಪ ತ್ರಾಸಾಗತ್ತೆ, ತೊಂದರೆ ಆಗತ್ತೆ. ಹಾಗಾಗಿ ನಾವೇನ್ ಮಾಡಿದೀವಿ, ವಿವ್ ಗಾಟ್ ಕ್ವೆಶನ್ಸ್, ಆಯ್ತಾ. ಕ್ವೆಶನ್ಸ್ ಅನ್ನೋದು ಇದ್ದೇ ಇರುತ್ತೆ, ಕ್ವೆಶನ್ಸ್ ಜೊತೆ ಆಪ್ಷನ್ಸು ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ನಿಮಗೆ ಆನ್ಸರ್ಸ್ ಅನ್ನೋದಿರುತ್ತೆ. ಅಂಡ್ ಎಕ್ಸಾಮ್ನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಬರಿಬೇಕು ಅಂತಿಲ್ಲ, ನಿಯರೆಸ್ಟ್ ಬಂತು ಅಂದ್ರೂ ದ ಚಾನ್ಸಸ್ ಆಫ್ ಗೆಟಿಂಗ್ ಯು ಮಾರ್ಕ್ಸ್ ಇಸ್ ಮೋರ್. ಡೆಸಿಮಲ್ ಇತ್ತು ಅಂದ್ರೆ ಹಾಗೆ, ಇಲ್ಲ ಅಂದ್ರೆ ಮೇಕ್ ಶ್ಯೂರ್ ದಟ್ ಯು ವಿಲ್ ಬಿ ರೈಟಿಂಗ್ ಇಟ್ ಪ್ರಾಪರ್ಲಿ, ಆಯ್ತಾ. ಮಕ್ಕಳ ಎಲ್ಲ ಚಾಪ್ಟರಿಂದ ತಂದಿದೀವಪ್ಪ, ಆಯ್ತಾ. ಲಾಸ್ ಇರ್ಬೋದು, ನಿಯಮಗಳಿರ್ಬೋದು, ರೇಖಾಚಿತ್ರ ಇರ್ಬೋದು, ವಿದ್ಯುತ್ ಮಂಡಲದ ರೇಖಾಚಿತ್ರ ಇರ್ಬೋದು, ಆಯ್ತಾ. ಓಮ್ಸ್ ಲಾ, ಜೂಲ್ಸ್ ಲಾ,
ಇನ್ನ ಸ್ನೆಲ್ಸ್ ಲಾ ಆಯ್ತಾ, ಇವೆಲ್ಲ ಇದೆ ನೋಡ್ತಾ ಹೋಗ್ಬೋದು. ಲೈಕ್ ಪ್ರತಿಯೊಂದು ಚಾಪ್ಟರ್ ಇಂದ ತಂದಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಸ್ಕೋರ್ ಎಷ್ಟು 75%. ಇದು ನಮ್ಗೆ ಒಂಥರ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಹೇಳಿದ್ರು ಏನ್ ತಪ್ಪಾಗೋದಿಲ್ಲ. ಓಕೆನಾ, ಏನ್ ಹೇಳಿ, ದೀಸ್ ಆರ್ ದ ಸ್ಕೋರಿಂಗ್ ಪ್ಯಾಕೇಜಸ್. ಓಕೆ, ಸೊ ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ನೋಡಿದ್ರ ಡಿಫ್ರೆನ್ಸ್ ಇದೆ, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ, ನಿಮ್ನ ದರ್ಪಣ, ಇವೆಲ್ಲದರದ್ದು. ಆಮೇಲೆ ಸ್ಪೆರಿಕಲ್ ಮಿರರ್ಸ್ಗೆ ಸಂಬಂಧಿಸಿದ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ ಆಗ್ಬೋದು, ಗೋಳಿಯ ದರ್ಪಣವಾಗ್ಬೋದು. ಸೊ ಇವೆಲ್ಲ ಸೇರಿಸಿ ತಂದಿರೋದು ಕಣ್ರು. ಓಕೆನಾ, ಸೊ ಇದೆಲ್ಲ ಸೇರಿಸಿದೀವಿ. ಓಕೆ, ಸಿ ಇನ್ಫ್ಯಾಕ್ಟ್ ರೇಖಾಚಿತ್ರ ಇದೆ, ರೇ ಡಯಾಗ್ರಾಮ್ಸ್. ಓಕೆನಾ, ನೀವು 75 ಸ್ಕೋರ್ ಮಾಡಬೇಕು ಅಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಕವರ್ ಮಾಡ್ಬೇಕಾಗಿರೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆನಾ, ನೀವು ಏನ್ ಕವರ್ ಮಾಡಬೇಕು ಅಂದ್ಕೊಳ್ತೀರಾ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋ ವರೀಸ್. ಆಬ್ವಿಯಸ್ಲಿ 100% ಅಂದ್ರೆ ಕಂಪ್ಲೀಟ್ ಮಾರ್ಕ್ಸ್ ತರಬೇಕು ಅಂದ್ರೆ ನೀವು ಕಂಪ್ಲೀಟ್ ಆಗಿ ಓದ್ಕೋಬೇಕು ತಾನೆ. ದಾಟ್ ಈಸ್ ದ ಕೀ ಸ್ಟ್ರಾಟಜಿ ಕಣ್ರಪ್ಪ. ಓಕೆನಾ, ಸೊ ನಾನು ಧನ್ಯವಾದಗಳು ಸ್ಲೈಡ್ಗೆ ಹೋಗ್ತೀನಿ. ಸೊ ಐ ಜಸ್ಟ್ ಗಾನ್ ಇನ್ ಟು ದ ಧನ್ಯವಾದಗಳು ಸ್ಲೈಡ್. ತಲೆ ಕೆಡ್ಸ್ಕೋಬೇಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಇಲ್ಲಿ ತಂದಿದ್ದೀವಿ ಸೊ ದಟ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ 75% ಫಾರ್ ಶೋರ್ ಇನ್ ಯೋರ್ ಎಕ್ಸಾಮ್ಸ್. ಓಕೆನಾ, ಇಸ್ ದಾಟ್ ಕ್ಲಿಯರ್? ಅಷ್ಟೇ ಕಣ್ರು. ಸೊ ಇನ್ನು ನಮಗೆ ಇಫ್ ವಿ ವಾಂಟ್ ಟು ಸ್ಕೋರ್ 80 ಔಟ್ ಆಫ್ 80 ಏನ್ ಮಾಡಬೇಕು ಸರ್ ಅಂತಂದ್ರೆ, ಆಬ್ವಿಯಸ್ಲಿ ಕಣ್ರಪ್ಪ ನೀವು PYQs ನೋಡ್ಬೇಕು. ಆಯ್ತಾ, ಈಗ ಮೋಸ್ಟ್ಲಿ ಪ್ರಿಪರೇಟರಿ ಪೇಪರ್ ನಮ್ಗೆ ಹೇಗಿದೆ, ಪ್ರಿಪರೇಟರಿ ಪೇಪರ್ನಲ್ಲಿ ಆಲ್ಮೋಸ್ಟ್ LBA ಕ್ವಶನ್ಸ್ ಇದೆ ತಾನೆ. ಆಯ್ತಾ, ಇನ್ನು 20% ಆ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ನಿಮಗೆ ಬೇಕು ಅಂದ್ರೆ ಗೋ ಥ್ರೂ ಮಾಡೆಲ್ ಪೇಪರ್ ಒನ್ಸ್. ಆಯ್ತಾ, ಮಾಡೆಲ್ ಪೇಪರ್ ಒನ್ಸ್ ನೋಡಿ, ಆಮೇಲೆ PYQs ನೋಡಿ, ಅಂಡ್ ನಿಮ್ಮ ಒಂದು ಬ್ರಹ್ಮಾಸ್ತ್ರ ಏನಾಗಿರ್ಬೇಕು, LBA ಸೀರೀಸ್ ಆಗಿರ್ಬೇಕು. ಇಷ್ಟು ಓದ್ಕೊಳ್ಳಿ, ತಪ್ಪದೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, 75+ ಬರುತ್ತೆ. ಸೊ ನಮ್ದೇ ಒಂದು ಚಾನೆಲ್ ನಲ್ಲಿ ಬಹಳಷ್ಟು ಲೈವ್ ಪ್ಲಾನ್ಸ್ ಮಾಡಿದೀವಿ, ನೋಡ್ತಾ ಇರಿ ಅದನ್ನ. ಅಂಡ್ ಟ್ರಸ್ಟ್ ಮಿ, ಯು ವಿಲ್ ಬಿ ಡೆಫಿನೆಟ್ಲಿ ಏಬಲ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ವಿ ಆರ್ ಕೌಂಟಿಂಗ್ ಆನ್ ಯು ಮಕ್ಳ. ಚೆನ್ನಾಗಿ ಮಾಡಿ, ನಮ್ಮ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಕಣ್ರು, ಡೂ ವೆಲ್. ಹೆಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಬಯೋಸಖಿ ದೇವಿ ಶಿಲ್ವತ್. ಸೊ ಎಕ್ಸಾಮ್ ಹತ್ರ ಬಂತು, ನಿಮ್ಗೆಲ್ರಿಗೂ ಕನ್ಫ್ಯೂಸ್ ಆಗ್ತಿರ್ಬೇಕು, ಮ್ಯಾಮ್ ಯಾವ್ದು ಕ್ವಶನ್ ಓದ್ಬೇಕು, ಯಾವ್ದು ಕ್ವಶನ್ ಇಲ್ಲ, ಟೈಮ್ ತುಂಬಾ ಕಡಿಮೆ ಇದೆ ಮತ್ತು ನಮ್ಗೆ 75+ ನಮ್ಗೆ ಸ್ಕೋರ್ ಮಾಡಬೇಕು ಮ್ಯಾಮ್ ಇದ್ದಷ್ಟು ಟೈಮ್ನಲ್ಲೇ ಅಂತ ನೀವು ಕೇಳ್ತಿದ್ರೆ ನಿಮ್ಗಾಗಿ ಈ ವಿಡಿಯೋ. ಸೊ ಈ ವಿಡಿಯೋ ಮುಖಾಂತರ ನಾನು 75+ ನಿಮ್ಗೆ ಸ್ಕೋರ್ ಹೆಂಗ್ ಮಾಡಬೇಕು, ಅದಕ್ಕೆ ಬಯಾಲಜಿಯಿಂದ ನೀವು ಯಾವ್ಯಾವ ಕ್ವಶನ್ಸ್ ಓದ್ಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ಬಿಡಿ. ಓಕೆನಾ, ಸೊ ಟಾಪಿಕ್ಸ್, ಈ ಎಲ್ಲ ಟಾಪಿಕ್ಸ್ ಇಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ ಅಂತ ಒಂದೊಂದಾಗಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ನಮ್ದು ಲೈಫ್ ಪ್ರೊಸೆಸ್ ಚಾಪ್ಟರ್ ಇಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಇರುತ್ತೆ ಅಂತ ನೋಡೋಣ. Why do deer and rabbits have longer small intestine than tigers and lions? ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿವೆ ಏಕೆ ಅಂತ ಬಂದ್ಬಿಟ್ಟು ಪ್ರಶ್ನೆ. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತದೆ? ಓಕೆನಾ, ವೆನ್ ಈಸ್ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ಡ್ ಇನ್ ಮಸಲ್ ಸೆಲ್ಸ್? ಎನ್ಎರೋಬಿಕ್ ಮತ್ತೆ ಎರೋಬಿಕ್ ರೆಸ್ಪಿರೇಷನ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ, ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಅವಾಯವಿಕ ಉಸಿರಾಟದ ಉತ್ಪನ್ನಗಳು ಹೆಸರಿಸಿ. ಅವಾಯವಿಕ ಉಸಿರಾಟದ ಉತ್ಪನ್ನಗಳು ಸ್ನಾಯು ಕೋಶದಲ್ಲಿ ಯಾವುವು ಅಂತಾನು ಕೇಳಬಹುದು, ಅಥವಾ ಈಸ್ಟ್ ಅಲ್ಲಿ ಯಾವುದು ಅಂತಾನು ಕ್ವಶನ್ ಕೇಳಬಹುದು. ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡು ಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ? ಓಕೆನಾ, ಮುಂದೆ ಬಂದ್ಬಿಟ್ಟು ಕಿರುತಟ್ಟೆಗಳ ಕಾರ್ಯವನ್ನು ಬರೆಯಿರಿ. ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನೆಂದು ಕರೆಯುತ್ತೇವೆ ಅಂತ ಪ್ರಶ್ನೆ. ಓಕೆ, ಬಾಷ್ಪ ವಿಸರ್ಜನೆ ಎಂದರೇನು? ಓಕೆ, ಬಾಷ್ಪ ವಿಸರ್ಜನೆಯಿಂದ ಆಗುವ ಅನುಕೂಲಗಳೇನು, ಉಪಯೋಗಗಳೇನು ಅಂತ ಕೂಡ ಕ್ವಶನ್ ಬರುತ್ತೆ. ವಾಟ್ ಈಸ್ ಟ್ರಾನ್ಸ್ಪಿರೇಷನ್ ಅಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಪಿರೇಷನ್? ಓಕೆನಾ ಸ್ಟೂಡೆಂಟ್ಸ್, ಮುಂದೆ ಬಂದ್ಬಿಟ್ಟು ವಿಲ್ಲೈಗಳು ಎಂದರೇನು ಮತ್ತು ವಿಲ್ಲೈಗಳ ಕಾರ್ಯವೇನು? ಓಕೆನಾ, ಸೊ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್? ಮತ್ತೆ ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಬೇಕು. ಓಕೆನಾ, ಮತ್ತೆ ಇಮ್ಮಡಿ ರಕ್ತ ಪರಿಚಲನೆ ಹೆಂಗಾಗುತ್ತೆ ವಿವರಿಸಿ ಅಂತ ಕೂಡ ಕ್ವಶನ್ ಕೇಳಬಹುದು. ಡಬಲ್ ಸರ್ಕ್ಯುಲೇಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಕ್ಸಾಮ್ಗೆ ಬರೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್, ಚೆನ್ನಾಗಿ ಓದ್ಕೊಳ್ಳಿ.
ಓಕೆ, ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಸಾಕಾಗುವುದಿಲ್ಲ, ಏಕೆ ಅಂತ. ಓಕೆನಾ. ಮತ್ತೆ ಬಂದ್ಬಿಟ್ಟು 2 ಮಾರ್ಕ್ಸ್ ಸಲುವಾಗಿ ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ, ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಿ, ಅಪಧಮನಿಗಳು ಮತ್ತೆ ಅಭಿಧಮನಿಗಳ ಮಧ್ಯೆ ಇರುವ ಮಹತ್ವ ತಿಳಿಸ್ಬೇಕು. ಓಕೆ, ಲಿಂಫ್ ಅಂಡ್ ಪ್ಲಾಸ್ಮಾ ಮಧ್ಯೆ ಇರೋ ಮಹತ್ವ ಇರೋ ವ್ಯತ್ಯಾಸ ತಿಳಿಸ್ಬೇಕು. xylem ಫ್ಲೋಯಂ ಕಾರ್ಯಗಳ ನಡುವೆ ಇರುವ ವ್ಯತ್ಯಾಸ ತಿಳಿಸ್ಬೇಕು. ಏರೋಬಿಕ್ ಅಂಡ್ ಅನ್ಏರೋಬಿಕ್ ರೆಸ್ಪಿರೇಷನ್ ಮಧ್ಯೆ ಇರುವ ವ್ಯತ್ಯಾಸ ತಿಳಿಸ್ಬೇಕು. ಈ ತರ ವ್ಯತ್ಯಾಸಗಳ ಮೇಲೆ ನಮಗೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಈ ಚಾಪ್ಟರ್ ಇಂದ ಗಿವ್ ರೀಸನ್ಸ್ ಅಂತ ನಮಗೆ ಈ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟು ಕಾರಣ ಕೊಡಿ ಅಂತ ಪ್ರಶ್ನೆ ಕೇಳ್ತಾರೆ. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ, ಏಕೆ? ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕತೆವಾಗಿದೆ, ಏಕೆ ಅಂತ ಪ್ರಶ್ನೆ. ಪರಪೋಷಕ ಜೀವಿಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಯಾವುದಾದರೂ 3 ವಿಧಾನಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ. ಓಕೆ, ಮೆನ್ಷನ್ ಎನಿ 3 ಸ್ಟ್ರಾಟಜೀಸ್. ಅದು ಹೋಲೋಜೋಯಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್. ಓಕೆ, ಇದನ್ನೆಲ್ಲ ನೀವು ಡೆಫಿನೇಷನ್ ಬರಿಬೇಕು. ಡೆಫಿನೇಷನ್ ಬರ್ದೇನ್ ಮಾಡಬೇಕು, ಎಕ್ಸಾಂಪಲ್ ಬರಿಬೇಕು. ಓಕೆನಾ. ಎಕ್ಸ್ಪ್ಲೇನ್ ದ ನ್ಯೂಟ್ರಿಟಿವ್ ಮೋಡ್ ಇನ್ ಅಮೀಬಾ ಅಂತ ಈ ತರ ಒಂದು ಸ್ಪೆಷಲ್ ಆಗಿ ಕೂಡ ಕ್ವಶನ್ ಕೇಳಬಹುದು. ನ್ಯೂಟ್ರಿಷನ್ ಹೆಂಗ್ ಗೇನ್ ಮಾಡ್ಕೊಳ್ಳುತ್ತೆ ಅಮೀಬಾ, ಓಕೆ, ಇದರಲ್ಲಿ ಪೋಷಣೆ ಕ್ರಿಯೆ ಹೆಂಗ್ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಬಹುದು. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು, ಮೋಸ್ಟ್ ಕಾಮನ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, 3 ಮಾರ್ಕ್ಸಿನ ಕ್ವಶನ್ ನಾವು ನೋಡ್ಬೇಕಾದ್ರೆ, ಸಸ್ಯಗಳಲ್ಲಿ ಆಹಾರ ವಸ್ತುಗಳು ಸ್ಥಾನಾಂತರಣ ಕ್ರಿಯೆ ಹೇಗೆ ಆಗುತ್ತದೆ, ಟ್ರಾನ್ಸ್ಪೋರ್ಟ್ ಆಫ್ ನ್ಯೂಟ್ರಿಯೆಂಟ್ ಇನ್ ಪ್ಲಾಂಟ್ಸ್. ಓಕೆ, ಟ್ರಾನ್ಸ್ಲೋಕೇಶನ್ ಹೆಂಗಾಗುತ್ತೆ ಫ್ಲೋಯಮ್ ಇಂದ, xylem ಇಂದ ವಾಟರ್ ಟ್ರಾನ್ಸ್ಪೋರ್ಟ್ ಹೆಂಗಾಗುತ್ತೆ. ಓಕೆನಾ. ಸೊ ಈ ರೀತಿ ಪ್ರಶ್ನೆನ ನಿಮ್ಗೆ ಲೈಫ್ ಪ್ರೊಸೆಸಸ್ ಚಾಪ್ಟರ್ ಇಂದ ಕೇಳ್ತಾರೆ. ಮಾನವನ ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಮಾನವನ ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಥವಾ ಕಂಪ್ಲೀಟ್ ಡೈಜೆಷನ್ ಪ್ರೊಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಪ್ರಶ್ನೆ ಕೇಳಬಹುದು. ಯೂರಿನ್ ಫಾರ್ಮೇಶನ್ ಹೆಂಗಾಗುತ್ತೆ ಮಾನವರಲ್ಲಿ ಅಂತ ಪ್ರಶ್ನೆ ನಿಮ್ಗೆ ಕೇಳಬಹುದು. ಓಕೆನಾ. ಸೊ ಸ್ಟೇಟ್ ಎನಿ 2 ಮೆಥಡ್ಸ್ ಯೂಸ್ ಬೈ ಪ್ಲಾಂಟ್ಸ್ ಟು ಎಕ್ಸ್ಕ್ರೇಟ್ ವೇಸ್ಟ್ ಪ್ರಾಡಕ್ಟ್. ಇದು ನಿಮಗೆ ಪ್ರಿಪರೇಟರಿ 3 ನಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ. ವಿಚ್ ಪ್ರೊಸೆಸ್ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟಿಂಗ್ ವಾಟರ್ ಟು ದ ಹೈಯರ್ ಪ್ಲಾಂಟ್ಸ್ ಆಫ್ ದ ಹೈಯರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಮುಂದೆ ವಾಟ್ ಈಸ್ ದ ರೋಲ್ ಆಫ್ ದ ಫಾಲೋವಿಂಗ್ ಎನ್ಸೈಮ್. ಈ ತರ ನಮಗೆ ಕಿಣ್ವಗಳ ಹೆಸರು ಕೊಟ್ಟಿರ್ತಾರೆ. ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್, ಪೆಪ್ಸಿನ್. ಓಕೆ, ಸೊ ಇದರದ ಕಾರ್ಯ ಬರಿಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಅಥವಾ ಸಮ್ಟೈಮ್ಸ್ ಹೆಂಗ್ ಮಾಡ್ತಾರೆ, ಕಾರ್ಯ ಕೊಟ್ಟಿರ್ತಾರ, ಕಾರ್ಯ ಕೊಟ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ರ ಅದ್ರದ್ದು ಆ ಕಾರ್ಯಕ್ಕೆ ಕಾರಣವಾಗಿರುವ ಕಿಣ್ವ ಯಾವುದು ಅಂತ ನಮ್ಗೆ ಕ್ವಶನ್ ಕೇಳ್ತಾರೆ. ಸೊ ಹೆಂಗ್ ಕೇಳಿದ್ರು ನಾವು ರೆಡಿ ಆಗಿರ್ಬೇಕಪ್ಪ ಆನ್ಸರ್ ಮಾಡೋದಕ್ಕೆ. ಮತ್ತೆ 4 ಮಾರ್ಕ್ಸ್ ಟು 5 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು xylem ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ. xylem ಹೆಂಗೆ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಫ್ಲೋಯಂ ಹೆಂಗ್ ಫುಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಬರಿಬೇಕು. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು, ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ, ಈ ಪ್ರಕ್ರಿಯೆಯನ್ನು ಸರಿದೂಗಿಸಿ ರಾಸಾಯನಿಕ ಸಮೀಕರಣವನ್ನು ವ್ಯಕ್ತಪಡಿಸಿ ಅಂತ. ಸೊ ಫೋಟೋಸಿಂಥಸಿಸ್ ಅಲ್ಲಿ ಜರುಗುವ ಘಟನೆಗಳನ್ನ ಚೆನ್ನಾಗಿ ಓದ್ಕೋಬೇಕು. ಸಾಗಾಣಿಕೆಯಲ್ಲಿ ರಕ್ತದ ಘಟಕಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ. ಸೋ ಮೆನಿ ಇಂಪಾರ್ಟೆಂಟ್ ಕ್ವಶನ್ಸ್ ಐ ಹ್ಯಾವ್ ಬ್ರಾಟ್ ಯು ಸ್ಟೂಡೆಂಟ್ಸ್. ಸೊ ವಿಡಿಯೋನ ಕಡೆ ತನಕ ನೋಡಿ. ಈ ಎಲ್ಲ ಕ್ವಶನ್ಸ್ ಅನ್ನ ನೀವು ಓದ್ಬಿಟ್ರೆ ಪಕ್ಕಾ ನಿಮಗೆ 75+ ಡೆಫಿನೆಟ್ಲಿ ಸ್ಕೋರ್ ಆಗೋದು. ಓಕೆ, ಮಿಸ್ ಆಗೋ ಚಾನ್ಸೇ ಇಲ್ಲ, ನಂಬಿ ನನ್ನ ಮಾತನ್ನ. ಓಕೆ, ಎಕ್ಸಾಮ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌದು ಬಯೋಸಖಿ ಹೇಳಿರೋದೇ ಬಂದಿದೆ ಅಂತ. ಓಕೆನಾ. ಅವಾಗ ನೀವು ನಿಮ್ ಸಖಿಗೆ ನೆನಪು ಮಾಡ್ತೀರಾ. ಮಾನವನ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಅಂತ ಪ್ರಶ್ನೆ ಕೇಳಬಹುದು. ಓಕೆನಾ. ಮುಂದೆ ವಾಯುವಿಕ ಉಸಿರಾಟದಲ್ಲಿ ಗ್ಲುಕೋಸ್ ಹೇಗೆ ಶಕ್ತಿಯ ಅಣುವಾಗಿ ಪರಿವರ್ತನೆ ಹೊಂದುತ್ತದೆ. ಕೋಶ ದ್ರವ್ಯದಲ್ಲಿ ಗ್ಲುಕೋಸ್ ಹೆಂಗೆ ಪೈರುವೇಟ್ ಆಗಿ ಮತ್ತೆ ಪೈರುವೇಟ್ ಮೈಟೋಕಾಂಡ್ರಿಯಾಕ್ ಹೋಗಿ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೀಗೆ ಕ್ವಶನ್ ನ ಕೇಳ್ತಾರೆ. ಓಕೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಇಂದ ಇಲ್ಲಿ ಬಂದ್ಬಿಟ್ಟು ನಮ್ಗೆ 1 ಮಾರ್ಕ್ಸ್ಗೆ ಪರಾವರ್ತ ಪ್ರಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಓಕೆ, ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಪರಾವರ್ತಿತ ಚಾಪ ಮತ್ತು ಪರಾವರ್ತಿತ ಪ್ರಕ್ರಿಯೆ ಮೇಲೆ. ಸೊ ಸ್ಟೂಡೆಂಟ್ಸ್ ಇದನ್ನ ಮಿಸ್ ಮಾಡ್ದೇನೆ ಓದ್ಕೊಳ್ಳೇಬೇಕು.
ಇದಾದ ನಂತರ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜವನ್ನು ಹೆಸರಿಸಿ. ಅಯೋಡಿನ್ ಅಂತ ಒನ್ ವರ್ಡ್ ಆನ್ಸರ್. ಸಸ್ಯಗಳಲ್ಲಿ ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾದ ಅನುವರ್ತನೆಗಳು ಯಾವುವು ಅಂತ ಪ್ರಶ್ನೆ. ಓಕೆ, ಅನುವರ್ತನೆಗಳ ಮೇಲೆ ನಿಮಗೆ ಕ್ವಶನ್ ಇರುತ್ತೆ. ನೆಸ್ಟಿಕ್ ಮೂಮೆಂಟ್, ಟ್ರಾಪಿಕ್ ಮೂಮೆಂಟ್, ಇದ್ರ ಡಿಫ್ರೆನ್ಸ್ ಮೇಲೆ ಕ್ವಶನ್ ಕೇಳಬಹುದು. ಓಕೆ, ಫೋಟೋಟ್ರಾಪಿಸಮ್ ಮೇಲೆ, ಜಿಯೋಟ್ರಾಪಿಸಮ್, ಕೀಮೋಟ್ರಾಪಿಸಮ್, ಓಕೆ, ಮತ್ತೆ ಈ ತರ ನಿಮ್ಗೆ ಪ್ರಶ್ನೆನ ಕೇಳಬಹುದು. ಇದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಪ್ರಶ್ನೆ ಕೇಳಬಹುದು, ಅಥವಾ ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ ರೀತಿಯ ಮೂಮೆಂಟ್ ಆಗಿದೆ, ಇದು ಯಾವ ಟ್ರಾಪಿಸಮ್ ಆಗಿದೆ ಅಂತ ನಿಮ್ಗೆ ಕ್ವಶನ್ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಮಾನವನ ಮಿದುಳಿನಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳು ನಿರ್ವಹಿಸಲ್ಪಡುವ ಭಾಗಗಳನ್ನು ಹೆಸರಿಸಿ. ನಡಿಗೆ ಮತ್ತು ಪರಾವರ್ತ ಪ್ರತಿಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿಯಂತ್ರಿಸುತ್ತದೆ ಅಂತ ಒನ್ ವರ್ಡ್ಗೆ ನಮ್ಗೆ ಕ್ವಶನ್ ಕೇಳ್ತಾರೆ. ಕೆಳಗೆ ಕೊಟ್ಟಿರುವ ಎರಡು ನರಕೋಶ ಚಿತ್ರಗಳ ನಡುವಣ ಕೆ ಎಂದು ಗುರುತಿಸುವ ಭಾಗದಲ್ಲಿ ಯಾವ ಪ್ರಕ್ರಿಯೆಯನ್ನು ನಡೆದಿದೆ? ಈ ತರ ಡೈಗ್ರಾಮ್ ಕೊಟ್ಬಿಟ್ಟು ಅದರ ಭಾಗದ ಮೇಲೆ ನಿಮ್ಗೆ ಕಾರ್ಯವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳ್ಬಹುದು. ಸೊ ಡೋಂಟ್ ನೆಗ್ಲೆಕ್ಟ್ ದ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದರ ಭಾಗಗಳು ಕೂಡ ನೀವು ನೆನ್ಪಿಡ್ಬೇಕು, ಮತ್ತೆ ಆ ಭಾಗಗಳ ಕಾರ್ಯವೇನು ಅಂತ ನೀವು ಬಯಾಲಜಿಯಲ್ಲಿ ನೆನ್ಪಿಡ್ಬೇಕು. ಬಯಾಲಜಿ ಕಲಿತಾ ಇದ್ದೀರಿ ಆದ್ರೆ ನಿಮ್ಗೆ ಭಾಗಗಳ ಹೆಸರಿಸುವುದಕ್ಕೆ ಭಾಗಗಳ ಕಾರ್ಯನೇ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಬಯಾಲಜಿ ಕಲಿಯೋದು, ಅಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಸೊ ಬಯಾಲಜಿಯಲ್ಲಿ ಡೈಗ್ರಾಮ್ಸ್ ಮೇಲೆ ಮತ್ತು ಡೈಗ್ರಾಮ್ಸ್ ಲೇಬ್ಲಿಂಗ್ಸ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಬೇಕು. ಸೊ ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ನಾವು ನೋಡ್ಬೇಕಂದ್ರ, ಈ ಕೆಳಗಿನವುಗಳಲ್ಲಿ ಸರಿಯಾದ ಅನುವರ್ತನೆಯ ಚಲನೆಯನ್ನು ತೋರಿಸುವ ಚಿತ್ರವನ್ನು ಗುರುತಿಸಿ ಮತ್ತೆ ಕಾರಣ ಕೊಡಿ ಅಂತ ಡೈಗ್ರಾಮ್ ಬೇಸ್ಡ್ ಕ್ವಶನ್ ನಮ್ಗೆ ಕೇಳ್ತಾರೆ. ಒಬ್ಬ ವಯೋವೃದ್ಧರಿಗೆ ವೈದ್ಯರು ಆಹಾರದಲ್ಲಿ ಕಡಿಮೆ ಸಕ್ಕರೆಯನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಆ ವ್ಯಕ್ತಿಯು ಯಾವ ರೋಗದಿಂದ ಬಳಲುತ್ತಿದ್ದಾನೆ? ಈ ಪರಿಸ್ಥಿತಿಗೆ ಕಾರಣವಾದ ಹಾರ್ಮೋನ್ ಅನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಬಹುದು. ಓಕೆನಾ? ಸೊ ಈ ತರ ನಿಮ್ಗೆ ಮತ್ತೆ ಹಾರ್ಮೋನ್ ಕೊಟ್ಟಿರ್ತಾರೆ. ಓಕೆ, ಹಾರ್ಮೋನ್ಸ್ ಕೊಟ್ಟಿರ್ತಾರೆ. ಇದು ಪ್ಲಾಂಟ್ ಹಾರ್ಮೋನ್ ಕೊಟ್ಟಿದ್ದಾರೆ, ಆಕ್ಸಿನ್ ಮತ್ತೆ ಸೈಟೋಕೈನಿನ್. ಇದರ ಕಾರ್ಯವೇನು? ಓಕೆ, ಇದರ ಫಂಕ್ಷನ್ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಾರ್ಮೋನ್ ಕೊಟ್ಬಿಟ್ಟು ಅದ್ರ ಕಾರ್ಯ ಬರೀರಿ ಅಂತ ಕೂಡ ಪ್ರಶ್ನೆ ಕೇಳಬಹುದು. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ ನಿಮ್ಗೆ ಈ ತರ ಕೇಸ್ ಕ್ವಶನ್ ಕೂಡ ಕೇಳ್ತಾರೆ. ಈ ತರ ಏನೋ ಒಂದು ಈ ತರ ಕಂಡೀಷನ್ ಇದೆ, ಇದು ಯಾವ ಹಾರ್ಮೋನ್ ಕೊರತೆಯಿಂದ ಹಿಂಗಾಗಿದೆ ಅಂತ ಕೂಡ ಪ್ರಶ್ನೆಯನ್ನ ನಿಮ್ಗೆ ಕೇಳಬಹುದು. ಓಕೆನಾ? ಕೇಂದ್ರ ನರವ್ಯೂಹ ಮತ್ತು ಪರದಿ ನರವ್ಯೂಹಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಓಕೆನಾ? ಮತ್ತೆ ಮುಂದೆ 3 ಮಾರ್ಕ್ಸ್ ಕ್ವಶನ್ ನಾವು ನೋಡ್ಬೇಕಾದ್ರೆ, ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದರೆ ರಾಸಾಯನಿಕ ಸಂವಹನವು ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ನಿರಂತರವಾಗಿರುತ್ತದೆ, ಕಾರಣ ಕೊಡಿ ಅಂತ ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೂಡ ಕ್ವಶನ್ ಕೇಳ್ತಾರೆ. ನಾವು ಹೆಂಗೂ ಎಲ್ಲ ಒನ್ ಶಾರ್ಟ್ ಅಲ್ಲಿ ಮ್ಯಾರಥಾನ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀವಿ ಕ್ವಶನ್ಸ್ ಇವ. ಸೊ ನಿಮ್ಗೆಲ್ಲ ಆನ್ಸರ್ಸ್ ಅದ್ರೊಳಗೆ ಸಿಗ್ತವ. ಒಂದ್ ಸಾರಿ ಕ್ವಿಕ್ ಆಗಿ ಹೋಗಿ ಮ್ಯಾರಥಾನ್ ಸೆಷನ್ ಅನ್ನ ನೋಡಿ ಒನ್ ಶಾರ್ಟ್ ಅನ್ನ ನೀವು ನೋಡ್ಬೇಕು. ನಿಮ್ಗೆ ಎಲ್ಲ ಆನ್ಸರ್ ಸಿಗುತ್ತೆ, ಎಲ್ಲ ರಿವೈಸ್ ಕೂಡ ನಿಮ್ಗೆ ಆಗುತ್ತೆ, ಎಲ್ಲ ಈಸಿ ಅನ್ನಿಸ್ಬಿಡುತ್ತೆ. ಈ ತರ ನಿಮ್ಗೆ ಡೈಗ್ರಾಮ್ ಬೇಸ್ ಕ್ವಶನ್ ಕೇಳ್ಬಹುದು. ಡೈಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ ಎ ಅಂತ ಸಿ ಗುರುತಿಸಿದ ಭಾಗಗಳು ಯಾವುವು ಮತ್ತು ಇದರ ಕಾರ್ಯವೇನು ಅಂತ ನಮ್ಗೆ ಪ್ರಶ್ನೆನ ಕೇಳ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಡೈಗ್ರಾಮ್ ಮತ್ತೆ ಲೇಬಲಿಂಗ್ಸ್ ಮೇಲೆ ಧ್ಯಾನ ಕೊಡ್ಬೇಕು. ಮಿದುಳಿನ ಆಲೋಚನಾ ಪ್ರಕ್ರಿಯೆಗಿಂತಲೂ ಪರಾವರ್ತಿತ ಚಾಪದ ಕಾರ್ಯನಿರ್ವಹಣೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಹೇಳಿಕೆಯನ್ನು ವೈಜ್ಞಾನಿಕ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ. ಮತ್ತೆ 4 ಮಾರ್ಕ್ಸ್ to 5 marks question ಬಂದ್ಬಿಟ್ಟು, ರಿಫ್ಲೆಕ್ಟಿವ್ ಆರ್ಕ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಮೋರ್ ಎಫೆಕ್ಟಿವ್ ಫಾರ್ ರ್ಯಾಪಿಡ್ ರೆಸ್ಪಾನ್ಸಸ್, ಜಸ್ಟಿಫೈ. ರಿಫ್ಲೆಕ್ಸಿವ್ ಆರ್ಕ್ ಮತ್ತೆ ರಿಫ್ಲೆಕ್ಸಿವ್ ಆಕ್ಷನ್ ಮೇಲೆ ಈ ತರ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ. ಓಕೆನಾ? ಮತ್ತೆ ಟ್ರಾಪಿಸಮ್ ಮೇಲೆ ಕೂಡ, when a plant perceives light from one direction, it appears to be bent towards the direction of the light. Analyze the reason for this process ಅಂತ ನಮ್ಗೆ ಪ್ರಶ್ನೆ. ಮುಂದೆ ಈ ತರ ಏನ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಕಾರ್ಯ ಕೊಡ್ತಾರೆ. ಈ ಕಾರ್ಯ ಕೊಟ್ಬಿಟ್ಟು ಮುಂದೆ ಈ ಕಾರ್ಯಕ್ಕೆ ಕಾರಣವಾದ ಹಾರ್ಮೋನ್ ಯಾವುದು ಅಂತ, ಲೈಕ್ ಇಲ್ಲಿ ನೋಡಬಹುದು, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಯಾವುದು? ಕಂಟ್ರೋಲ್ ದ ಲೆವೆಲ್ ಆಫ್ ಶುಗರ್ ಇನ್ ಬ್ಲಡ್, ಇನ್ಸುಲಿನ್ ಅಂತ ನಾವು ಬರಿಬೇಕು. ಅಥವಾ ಇನ್ಸುಲಿನ್ ಅಂತ ಕೊಟ್ಟಿರ್ತಾರೆ, ಇನ್ಸುಲಿನ್ ಕಾರ್ಯ ಏನು ಅಂತ ನಾವು ಬರಿಬೇಕು. ಸೊ ಈ ತರ ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಿರ್ಬೇಕು. ಪ್ಲಾಂಟ್ ಹಾರ್ಮೋನ್ ಮತ್ತೆ ಹ್ಯೂಮನ್ ಹಾರ್ಮೋನ್ಸ್ ಮೇಲೆ ಕ್ವಶನ್ ಬರೋದು ಪಕ್ಕ. ಓಕೆನಾ ಸ್ಟೂಡೆಂಟ್ಸ್? ಪಕ್ಕಾ ಕ್ವಶನ್ ಬರುತ್ತೆ, ನಾನು ಪಕ್ಕಾ ಅಂತ ಹೇಳ್ತಿದ್ದೀನಿ ಅಂದ್ರೆ ಬಂದೇ ಬರುತ್ತೆ. ಪ್ಲಾಂಟ್ ಹಾರ್ಮೋನ್ ಮತ್ತೆ ಹ್ಯೂಮನ್ ಹಾರ್ಮೋನ್ಸ್ ಅನ್ನ ಮಿಸ್ ಮಾಡಬೇಡಿ, ಪಕ್ಕಾ ಎಕ್ಸಾಮ್ಗೆ ಬರುತ್ತೆ, ಓದಿ. ಓಕೆನಾ?
ಟ್ರಸ್ಟ್ ಯುವರ್ ಬಯೋಸಖಿ. ಋತುಚಕ್ರವನ್ನು ನಿಯಂತ್ರಿಸುವುದು, ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಇದಕ್ಕೆಲ್ಲ ಕಾರಣವಾದ ಹಾರ್ಮೋನ್ಸ್ ಅನ್ನ ನಾವು ಬರಿಬೇಕು. ಓಕೆನಾ? ಸೊ ಮುಂದೆ ಬಂದ್ಬಿಟ್ಟು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರ್ ಇಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಇದೆ ಅಂತ ನೋಡೋಣ. ಓಕೆನಾ? ಇಲ್ಲಿ 1 ಮಾರ್ಕ್ ಕ್ವಶನ್ ಅನ್ನ ನೋಡೋಣ. ವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಯನ್ನು ಕೊಡಿ. ಅಮೀಬಾ, ಲಿಶ್ಮೆನಿಯಾ ಅಂತ ನಾವು ಉದಾಹರಣೆ ಕೊಟ್ಬಿಡ್ಬೇಕು. ಇಷ್ಟೇ, ಮತ್ತೇನಿಲ್ಲ. ಓಕೆ, 2ಕ್ಕೂ ಅರ್ಧ ಅರ್ಧ ಮಾರ್ಕ್ಸ್. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ನಮಗೆ 1 ಮಾರ್ಕ್ಸ್ ಪ್ರಶ್ನೆ ಕೇಳ್ತಾರೆ. ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು, ಈ ಹೇಳಿಕೆಗೆ ಸಮರ್ಥನೆಯನ್ನು ನೀಡಿ ಅಂತ ಪ್ರಶ್ನೆ. ಓಕೆ, ಮನುಷ್ಯರಲ್ಲಿ ವೃಷಣಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ಫಂಕ್ಷನ್ ಆಫ್ ಟೆಸ್ಟೈಕಲ್ಸ್ ಇನ್ ಹ್ಯೂಮನ್ಸ್. ಓಕೆನಾ? 2 ಮಾರ್ಕ್ಸಿನ ಕ್ವಶನ್ ನೋಡ್ಬೇಕಂದ್ರೆ ನಮ್ಗಿಲ್ಲಿ ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ? ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ವಿವರಿಸಿ ಅಂತ ಪ್ರಶ್ನೆ. ಓಕೆನಾ? ಋತುಚಕ್ರವು ಏಕೆ ಉಂಟಾಗುತ್ತದೆ? ವೈ ಡಸ್ ಮೆನ್ಸ್ಟ್ರುಯೇಷನ್ ಅಕರ್ ಅಂತ ಪ್ರಶ್ನೆ. ಓಕೆನಾ? ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಬ್ರಯೋಫಿಲಂನ ಮೊಗ್ಗುವಿಕೆ ವಿಧಾನಕ್ಕಿಂತ ಹೇಗೆ ಭಿನ್ನವಾಗಿದೆ? ಓಕೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಅಲೈಂಗಿಕ ಸಂತಾನೋತ್ಪತ್ತಿಯ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಅದು ರೀಜನರೇಷನ್ ಆಗಿರಬಹುದು, ಪುನರುತ್ಪಾದನೆ ಆಗಿರಬಹುದು, ತುಂಡರಿಕೆ ಆಗಿರಬಹುದು, ಮೊಗ್ಗುವಿಕೆ ಆಗಿರಬಹುದು, ದ್ವಿವಿದಳನ ಆಗಿರಬಹುದು. ಓಕೆ, ರೀಜನರೇಷನ್, ಫ್ರಾಗ್ಮೆಂಟೇಶನ್, ಸ್ಪೋರ್ ಫಾರ್ಮೇಶನ್, ಬಡಿಂಗ್, ವೆಜಿಟೇಟಿವ್ ಪ್ರೊಪಗೇಷನ್, ಇದೆಲ್ಲದ್ರ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದ್ದೇ ಬರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಈ ಮಾತನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, 23 ಡೇಟಿಗೆ ಈ ಕಾನ್ಸೆಪ್ಟಿಗೆ ನಾನು ಏನು ಹೇಳಿದ್ನಲ್ಲ ಇವೆಲ್ಲದರ ಮೇಲೆ ಕ್ವಶನ್ ಬರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ಹೇಗೆ ತಡೆಗಟ್ಟಬಹುದು? ಬರ್ಕೊಳ್ಳಿ. ಎಲ್ಲ ಕ್ವಶನ್ ಒಂದ್ ಬರ್ಕೋರಿ ನೀವು. ಇವೆಲ್ಲದರ ಮೇಲೆ ನಿಮ್ ಕ್ವಶನ್ ಕೇಳ್ತಾರ. ಓಕೆನಾ? ಲಿಂಗಾಣು ಕೋಶಗಳು ಅರ್ಧದಷ್ಟು ಪ್ರಮಾಣದ DNA ಹೇಗೆ ಪಡೆಯುತ್ತವೆ? ಈ ಪ್ರಕ್ರಿಯೆಯ ಅಗತ್ಯವೇನು ಅಂತ ಪ್ರಶ್ನೆ. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾಣು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ. ಓಕೆ, ಎಂಬ್ರಿಯೋ ಡೆವಲಪ್ಮೆಂಟ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ, ಓದ್ಕೊಳ್ಳಿ. ಓಕೆ, ಮುಂದೆ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನವಾಗಿದೆ. ಏಕೆ ಅಂತ ನಾವು ರೀಸನ್ ಕೊಡಬೇಕು. ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಅನುಸರಿಸುವುದು ಒಂದು ಉತ್ತಮ ಅಭ್ಯಾಸ. ಈ ಹೇಳಿಕೆಯನ್ನು ಸಮರ್ಥಿಸಿ. ಓಕೆನಾ? ಪರಾಗಸ್ಪರ್ಶವು ನಿಷೇಚನಕ್ಕಿಂತ ಹೇಗೆ ಭಿನ್ನವಾಗಿದೆ? ಈ ಹೇಳಿಕೆಯನ್ನು ಸಮರ್ಥಿಸಿ. ಹೌ ಇಸ್ ಪಾಲಿನೇಷನ್ ಡಿಫರೆಂಟ್ ಫ್ರಮ್ ಫರ್ಟಿಲೈಸೇಷನ್? ಓಕೆ, ಸೊ ಈ ತರ ಪ್ರಶ್ನೆನ ಕೇಳ್ತಾರೆ. ಸೊ 3 ಮಾರ್ಕ್ಸ್ಗೆ ನಾವು ನೋಡೋಣ ಈ ಚಾಪ್ಟರ್ ಇಂದ ಅಂತಂದ್ರೆ ನೇಮ್ ದ ಫಾಲೋವಿಂಗ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈ ತರ ಕಾರ್ಯ ಕೊಟ್ಬಿಟ್ಟು ನಮ್ಗೆ ಪಾರ್ಟ್ಸ್ ಹೆಸರಿಸಿ ಅಂತ ಕೊಡ್ತಾರೆ. ಲೈಕ್ ದ ಆರ್ಗನ್ ದಟ್ ಪ್ರೊಡ್ಯೂಸಸ್ ಸ್ಪರ್ಮ್, ವೀರಾಣುಗಳನ್ನು ಉತ್ಪಾದಿಸುವ ಅಂಗ ಅಂತ ಕೊಟ್ಬಿಟ್ಟು ಯಾವ ಅಂಗ ವೀರಾಣುವನ್ನು ಉತ್ಪಾದಿಸುತ್ತದೆ ಅಂತ ನಾವು ಬರಿಬೇಕು. ಅಥವಾ ನಮ್ಗೆ ವೃಷಣ ಅಂತ ಕೊಟ್ಟಿರ್ತಾರೆ, ವೃಷಣ ಕೊಟ್ಟು ವೃಷಣದ ಕಾರ್ಯವೇನು ಕಾರ್ಯ ನಾವು ಬರಿಬೇಕು. ಭಾಗ ಕೊಟ್ಟಿದ್ರೆ ಕಾರ್ಯ ಬರೀರಿ ಅಂತ ಕೊಡಬಹುದು, ಅಥವಾ ಕಾರ್ಯ ಕೊಟ್ಟು ಭಾಗ ಬರೀರಿ ಅಂತ ಕೊಡ್ತಾರೆ. ಸೊ 2ಅನ್ನು ನೋಡ್ಕೊಳ್ಳಿ. 2ರಲ್ಲಿ ಯಾವ್ದು ಬಂದ್ರು ನೀವು ಬರೆಯೋಕೆ ರೆಡಿ ಇರಬೇಕು. ಓಕೆನಾ ಸ್ಟೂಡೆಂಟ್ಸ್? ಮುಂದೆ ಜರಾಯು ಎಂದರೇನು? ಜರಾಯು ಪ್ಲಾಸೆಂಟಾ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರ ಕಾರ್ಯವನ್ನು ತಿಳಿಸಿ. ಮತ್ತೆ ಮಾನವನ ದೇಹದಲ್ಲಿ ವೃಷಣಗಳು ಕಿಬೊಟ್ಟೆಯ ಹೊರಗೆ ಇರುತ್ತವೆ, ಏಕೆ ಅಂತ ಪ್ರಶ್ನೆ. ಮತ್ತೆ 4-5 ಮಾರ್ಕ್ಸಿಗೆ ಬಂದ್ಬಿಟ್ಟು ಮನುಷ್ಯರಂತ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆ ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ. ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಪ್ರಶ್ನೆ. ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿಯಾದ ಪ್ರತಿಯೊಂದು ರಚನೆ ಮತ್ತು ಮಹತ್ವದ ಕಾರ್ಯವನ್ನು ವಿವರಿಸಿ. ಡಯಾಗ್ರಾಮ್ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಡಯಾಗ್ರಾಮ್ ಬೇಸ್ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ಕಾರ್ಯರಚನೆಯನ್ನು ವಿವರಿಸಿ. ಇದರ ಮೇಲೆ ಡಯಾಗ್ರಾಮ್ ಮೇಲೆ ಕೂಡ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಮುಂದೆ ಬಂದ್ಬಿಟ್ಟು ಹೆರಿಡಿಟಿ ಚಾಪ್ಟರ್ ಅನುವಂಶತೆ ಮೇಲೆ ಬರೋ 1 ಮಾರ್ಕರ್ ಕ್ವಶನ್ ಅನ್ನ ನೋಡ್ಬಿಟ್ರೆ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರು, ಸಮರ್ಥಿಸಿ ಅಂತ. ಓಕೆ, ಮುಂದೆ ತಂದೆಯೊಬ್ಬನೇ ಮಗುವಿನ ಲಿಂಗವನ್ನು
ಹೊಣೆಗಾರನಾಗುವನು ಏಕೆ? ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ, ಲಿಂಗ ನಿರ್ಧರಣೆ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ಹೆರಿಡಿಟಿ ಚಾಪ್ಟರ್ ಇಂದ. ಓಕೆನಾ? ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದ ಜನಿಸಿದ ಮಗುವಿನ ಲಿಂಗ ಯಾವುದು? ಈ ತರ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಈ ತರ ಅಥವಾ ಕ್ವಶನ್ ಕೇಳಬಹುದು, ಅಥವಾ ಈ ತರನಾದ್ರೂ ಕ್ವಶನ್ ಕೇಳಬಹುದು. ಓಕೆನಾ? ಮುಂದೆ ದ್ವಿತಳೀಕರಣ ಎಂದರೇನು? ಮೆಂಡಲ್ರ ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಅನುಪಾತವೇನು ಅಂತ 2 ಮಾರ್ಕ್ಸಿಗೆ ಪ್ರಶ್ನೆ. ಇದು 1 ಮಾರ್ಕ್ಸಿಗೆ, ಇದು 1 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ತಾರೆ. ಓಕೆ, ಸೊ ಸ್ಟೇಟ್ ದ, ಮುಂದೆ ಈ ತರ ಇಲ್ಲಿ ನೋಡಿ, ಇದು ಡೈಹೈಬ್ರಿಡ್ ಕ್ರಾಸ್ದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ನಿಮಗೆ ಮುಂದೆ ಪ್ರಶ್ನೆನ ಕೇಳಿದ್ದಾರೆ. ಅ ಟಾಲ್ ಟೀ ಪ್ಲಾಂಟ್ ವಿತ್ ರೆಡ್ ಫ್ಲವರ್ಸ್, ಕ್ಯಾಪಿಟಲ್ T, ಕ್ಯಾಪಿಟಲ್ T, ಕ್ಯಾಪಿಟಲ್ R, ಕ್ಯಾಪಿಟಲ್ R is crossed with a short pea plant with white flowers, small TTRR from these. ಈ ತರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಲ್ಲಿ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಸ್ಟೇಟ್ ದ ಟೈಪ್ ಆಫ್ ಪ್ಲಾಂಟ್ಸ್ obtained in F1 generation. When the plants obtained in F1 generation, they are crossed with each other. Write the ratio of plants obtained in F2 generation and name the types of plant ಅಂತ ಈ ತರ ನಿಮ್ಗೆ 3 ಮಾರ್ಕ್ಸಿಗೆ ಪ್ರಶ್ನೆನ ಕೇಳೋ ಚಾನ್ಸಸ್ ಇರುತ್ತೆ. 3 ಮಾರ್ಕ್ಸಿಗೆ ಈ ತರ ನಿಮ್ಗೆ ಪ್ರಶ್ನೆನ ಕೇಳ್ತಾರೆ. ಓಕೆನಾ? 2 ರಿಂದ 3 ಮಾರ್ಕ್ಸಿಗೆ ಈ ತರ ಪ್ರಶ್ನೆನ ಫ್ರೇಮ್ ಮಾಡಬಹುದು. ಅಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳಿಂದ ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ಎಂಬುದನ್ನು ವಿವರಿಸಿ. ಓಕೆ, ಮೆಂಡಲ್ರ ಪ್ರಕಾರ ಪ್ರಬಲ ಗುಣಗಳು ಎಂದರೇನು ಮತ್ತೆ ದುರ್ಬಲ ಗುಣಗಳು ಎಂದರೇನು ಅಂತ 1 to 2 ಮಾರ್ಕ್ಗೆ ಈ ಪ್ರಶ್ನೆ ಬರುತ್ತೆ. ಸಿರ್ಫ್ ಡೆಫಿನೇಷನ್ ಬರೀಬೇಕು ಅಷ್ಟೇ. ಓಕೆ, ಮತ್ತೆ ಮುಂದೆ 3 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ಮೆಂಡಲ್ ಕ್ರಾಸ್ಡ್ ಪೀ ಪ್ಲಾಂಟ್, ರೆಡ್ ಫ್ಲವರ್ಸ್, ಕ್ಯಾಪಿಟಲ್ R, ಕ್ಯಾಪಿಟಲ್ R. Okay, Mendel crossed plants with red flowers with plants with white flowers, smaller, and produced offspring from them. The plants with the red flowers obtained in the F1 generation were different from the plants with red flowers of the parent generation. Why? Explain the reasons ಅಂತ ಈ ತರ ನಿಮಗೆ ಮೋನೋಹೈಬ್ರಿಡ್ ಕ್ರಾಸ್ ಮೇಲೆ ಕೂಡ ಕ್ವಶನ್ ಕೇಳಬಹುದು. ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಮೇಲೆ ಕೂಡ ನಿಮಗೆ ಕ್ವಶನ್ ಕೇಳಬಹುದು. ವ್ಯಕ್ತ ರೂಪ ಅನುಪಾತ, ಜೀನ್ ನಮೂನೆ ಅನುಪಾತ, ಚೆಕ್ಕರ್ ಬೋರ್ಡ್ ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಮೋನೋಹೈಬ್ರಿಡ್ ಕ್ರಾಸ್ದು ಈ ತರ ಅಲ್ಲಿ ನಮ್ಗೆ RR ಕೇಳಿದ್ರು, ಇಲ್ಲಿ ನಮ್ಗೆ TT ಅಂತ ಕೇಳ್ಬಿಡ್ತಾರೆ. ಓಕೆ, ಸೊ TT ಅಂತ ಕೇಳ್ತಾರೆ ಅಂದ್ರೆ ಟ್ರೇಟ್ ಅನ್ನ ಚೇಂಜ್ ಮಾಡಿ ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಸ್ಮಾಲ್ ಟಿ, ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಕ್ಯಾಪಿಟಲ್ T, ಕ್ಯಾಪಿಟಲ್ T ಸಂಕರಗೊಳಿಸಿ ಏಕತಳೀಕರಣ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ಬರುವ ಸಸ್ಯಗಳ ವಿಧಗಳನ್ನು ತಿಳಿಸಿ. ಸೊ ಚೆಕ್ಕರ್ ಬೋರ್ಡ್ ಹಾಕಬೇಕು, ಸಸ್ಯಗಳ ವಿಧ ಬರಿಬೇಕು, ಮತ್ತು ಫಿನೋಟೈಪಿಕ್ ಮತ್ತೆ ಜಿನೋಟೈಪಿಕ್ ರೇಷಿಯೋ ಕೂಡ ಬರಿಬೇಕು. ವ್ಯಕ್ತ ರೂಪ ಅನುಪಾತ ಮತ್ತೆ ಜೀನ್ ನಮೂನೆ ಅನುಪಾತನ ನಾವು ತಪ್ಪದೇನೆ ಬರಿಬೇಕು. ಲಾಸ್ಟ್ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಇಂದ ಕೇಳೋ ಕ್ವಶನ್ಸ್ ನೋಡ್ಬೇಕಾದ್ರೆ 1 ಮಾರ್ಕ್ ಇಂದ ನಮಗೆ ಈ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟರ್ ಗಳನ್ನು ತಯಾರಿಸುತ್ತಾರೆ. ಯಾಕೆ ಅಪ್ಪ? ಓಝೋನ್ ಲೇಯರ್ಗೆ ಹಾಳಾಗಬಾರ್ದು ಅಂತ. ಓಕೆನಾ? ಜೈವಿಕ ಸಂವರ್ಧನೆ ಎಂದರೇನು? ಬಯೋಮ್ಯಾಗ್ನಿಫಿಕೇಶನ್, 1 ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು? ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯು ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳು ಸಂಖ್ಯೆ ಕಡಿಮೆಯಾಗುತ್ತದೆ. ಯಾಕೆ ಅಂತ 10% ಲಾ ಚೆನ್ನಾಗಿ ನೋಡ್ಕೊಳ್ಳಿ. 10% ಲಾ ಮೇಲೆ ಕ್ವಶನ್ ಬರೋ ಚಾನ್ಸಸ್ ನಿಮ್ಗೆ ಇರುತ್ತೆ. ಓಕೆನಾ? ಆಹಾರ ಸರಪಳಿ ಎಂದರೇನು ಮತ್ತೆ 10% ನಿಯಮವನ್ನು ನಿರೂಪಿಸಿ. ಅಂಡ್ ದೆನ್ ಈ ತರ ನಿಮ್ಗೆ ಏನ್ ಕೊಟ್ಬಿಡ್ತಾರೆ? ಫುಡ್ ಚೈನ್ ಕೊಟ್ಬಿಡ್ತಾರೆ. ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೂಲ್ನಷ್ಟು ಶಕ್ತಿಯ ಪ್ರಮಾಣ ಕಂಡು ಬಂದರೆ 3ನೇ ಪೋಷಣಾ ಸ್ತರದ ಜೀವಿಯಲ್ಲಿನ ಶಕ್ತಿಯ ಪ್ರಮಾಣವನ್ನು ಕಂಡು ಹಿಡಿಯಿರಿ ಅಂತ ಈ ತರ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಪ್ಲಾಸ್ಟಿಕ್ ಪೆನ್ನು ಇವುಗಳನ್ನು ಗುಂಡಿಯಲ್ಲಿ ಮುಚ್ಚಿ ಹಾಕಿದ್ದಾರೆ. ಕೆಲವು ತಿಂಗಳುಗಳ ನಂತರ ಗುಂಡಿಯನ್ನು ತೆರೆದಾಗ ಪ್ಲಾಸ್ಟಿಕ್ ಪೆನ್ನು ಮಾತ್ರ ಬದಲಾಗದೆ ಇರುವುದು ಅವರಿಗೆ ಕಂಡು ಬಂದಿದೆ. ಏಕೆ ಅಂತ ಬಯೋಡಿಗ್ರೇಡೇಬಲ್ ಮತ್ತೆ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟಾನ್ಸಸ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಕೆಳಗಿನವುಗಳನ್ನು ಹೆಸರಿಸಿ. ಸೂರ್ಯನ ಶಕ್ತಿಯನ್ನು ಸೆರೆ ಹಿಡಿಯುವ ಪರಿಸರ ವ್ಯವಸ್ಥೆಯ ಘಟಕ ಯಾವುದು ಅಂತ 1 ಮಾರ್ಕಿಗೆ. ಓಝೋನ್ ಶಿಥಿಲವಾಗುವಿಕೆಗೆ ಕಾರಣವಾಗುವ ರಾಸಾಯನಿಕ ಯಾವುದು ಅಂತ 1 ಮಾರ್ಕಿಗೆ ಕ್ವಶನ್ ಕೇಳ್ತಾರೆ. ಈ ತರ 2 ಮಾರ್ಕ್ಸಿಗೆ 2 ಬರೆದು ಕ್ವಶನ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ? ಮತ್ತೆ
2 ಮಾರ್ಕ್ಸಿಗೆ ಬಂದ್ಬಿಟ್ಟು ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾ ಸ್ತರಗಳಲ್ಲಿ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ, ಕಾರಣವನ್ನು ಕೊಡಿ. ಮತ್ತೆ ಇಲ್ಲಿ ನೋಡ್ಬೇಕಾದ್ರೆ ಮಾಲಿನ್ಯಕ್ಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮಾಲಿನ್ಯಕ್ಕೆ ಒಳಪಟ್ಟ ಜಲಚರ ವ್ಯವಸ್ಥೆಯಲ್ಲಿ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರುವ ಆಹಾರ ಸರಪಳಿಯೊಂದನ್ನು ನೀಡಿದೆ. ಇಲ್ಲೇನ್ ಕೊಟ್ಟಿದ್ದಾರೆ, ಒಂದು ಆಹಾರ ಸರಪಳಿ ನೀಡಿದ್ದಾರೆ. ಈ ಆಹಾರ ಸರಪಳಿ ನೀಡ್ಬಿಟ್ಟು ಏನ್ ಕೇಳಿದ್ದಾರೆ ಕ್ವಶನ್ಸ್, ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು ಅಂತಂದ್ರೆ ಜೈವಿಕ ಸಂವರ್ಧನೆಯಿಂದ ಉನ್ನತ ಪೋಷಣ ಸ್ತರದಲ್ಲಿರುವ ಜೀವಿಗಳು ಹೆಚ್ಚು ತೊಂದರೆಗೆ ಒಳಗಾಗಿರ್ತಾವ. ಓಕೆನಾ, ಇದರಿಂದ ಆಗುವ ಪರಿಣಾಮವೇನು, ಪರಿಣಾಮ ಬರಿಬೇಕು. ಮತ್ತೆ ಇಲ್ಲಿ 1 ಮಾರ್ಕ್ಸ್, 1 ವರ್ಡ್ ಆನ್ಸರ್ ಇಲ್ಲಿ ಬರಬೇಕು. ಯಾವ ಜೀವಿಗಳು ತೊಂದರೆಗೆ ಒಳಗಾಗಿವೆ ಮತ್ತು ಇದರಿಂದ ಜೈವಿಕ ಸಂವರ್ಧನೆಯಿಂದ ಏನ್ ಪರಿಣಾಮ ಆಗಿರುತ್ತೆ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಬರಿಬೇಕು. ಓಕೆನಾ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಮತ್ತೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ನಾವು ಮಿತಗೊಳಿಸಲೇಬೇಕು. ಯಾಕೆ ನಾವು ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಅನ್ನ ಮಿನಿಮೈಸ್ ಮಾಡಬೇಕು, ಅದ್ರ ಯೂಸ್ ಅನ್ನ ನಾವು ಮಿನಿಮೈಸ್ ಮಾಡಬೇಕು ಅಂತ ಪ್ರಶ್ನೆ ಇದೆ. ಓಕೆ, ಸೊ ಈ ತರ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಓದ್ಕೊಳ್ಳಿ. ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇರುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಓಕೆನಾ. ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆ ನೀಡಿ. 2ನೇ ಪೋಷಣಾ ಸ್ತರದಲ್ಲಿ ಜೀವಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದರೆ ಅದು ಆ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ. ಓಕೆ, ಸೊ ಈ ತರ ಟ್ರಿಕ್ಕಿ ಕ್ವಶನ್ ಕೂಡ ನಿಮ್ಗೆ ಕೇಳಬಹುದು. ಓಝೋನ್ ಪದರ ಹೆಂಗ್ ಉಂಟಾಗಿದೆ, ಓಝೋನ್ ಪದರ ಅವಶ್ಯಕತೆ ಯಾಕಿದೆ, ಓಕೆ, ಅದು ಯಾಕೆ ನಷ್ಟವಾಗ್ತಿದೆ, ಎದ್ರಿಂದ ನಷ್ಟವಾಗ್ತಿದೆ ಅಂತ ಪ್ರಶ್ನೆ ಕೇಳಬಹುದು. ಆಹಾರ ಸರಪಳಿಗಳಲ್ಲಿ ಸಾಮಾನ್ಯವಾಗಿ 3 ಅಥವಾ 4 ಹಂತಗಳೇ ಇರುತ್ತೆ. ಯಾಕೆ ಅಂತ ಶಕ್ತಿಯ ಹರಿವು, 10% ಲಾ, ಇದರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲವೇ ಅಂತ ಪ್ರಶ್ನೆ. ಸೊ ಅದೇ ಜೈವಿಕ ವಿಘಟನೆಯ ಮೇಲೆ ಇರೋ ಪ್ರಶ್ನೆನೆ ಹೆಂಗೆ ತಿರುವು ಮುರು ಮಾಡಿ ನಿಮ್ಗೆ ಅದನ್ನೇ ಆ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹೆಂಗೆ ಕೇಳಿದ್ರು ನೀವು ಆನ್ಸರ್ ಬರಿಬೇಕು, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂತಂದ್ರೆ ಎಲ್ಲವೂ ಡಿಸ್ಕಸ್ ಮಾಡಿರೋ ಕ್ವಶನ್ಸ್ ಮ್ಯಾರಥಾನ್ ಸೆಷನ್ ಅಲ್ಲಿ ಮತ್ತೆ 1 ಶಾಟ್ ಅಲ್ಲಿ. ಸೊ ನೀವು ಹೋಗಿ ನೋಡಿ ಮ್ಯಾರಥಾನ್ ಸೆಷನ್ ಮತ್ತೆ 1 ಶಾಟ್ ಅಲ್ಲಿ ಇದೆಲ್ಲ ಕ್ವಶನ್ ಆನ್ಸರ್ ಇದೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ನೀವು ಆ ವಿಡಿಯೋಸ್ದು ಯೂಸ್ ತಗೊಳ್ಳಿ. ಓಕೆ, ಎಕ್ಸಾಮ್ ಕೆಲವೇ ದಿನ ಅಲ್ವಾ, ಸೊ ಅದಕ್ಕೆ ನೀವು ಅಲ್ಲಿ ಹೋಗಿ ನೋಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಎಕ್ಸಾಮ್ ಕಡಿಮೆ ಟೈಮಲ್ಲಿ ನೀವು ಜಾಸ್ತಿ ಥಿಂಗ್ಸ್ ಅನ್ನ ಕವರ್ ಮಾಡಬಹುದು. ಅದಕ್ಕೆ ಓಝೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿವೆ ಏಕೆ ಅಂತ ಅದೇ ಓಝೋನ್ ಪದರದ ಮೇಲೆ ಈ ತರ ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆನ ಕೇಳ್ತಾರೆ. ತ್ಯಾಜ್ಯ ವಿಲೇವಾರಿಯನ್ನು ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ, ಯಾವುದಾದರೂ 2 ವಿಧಾನವನ್ನು ತಿಳಿಸಿ. ಪರಿಸರ ವ್ಯವಸ್ಥೆ ಎಂದರೇನು, ಅದರ ಘಟಕಗಳು, ಜೈವಿಕ ಮತ್ತೆ ಅಜೈವಿಕ ಘಟಕಗಳು, ಆಹಾರ ಸರಪಳಿಯಲ್ಲಿ ಶಕ್ತಿಯು ಹೇಗೆ ಸಂಚರಿಸುತ್ತದೆ, ಏಕಮುಖವಾಗಿ ಸಂಚರಿಸುತ್ತದೆ, ಯಾಕೆ ಅಂತ ಕೂಡ ನಿಮ್ಗೆ ಕೇಳಬಹುದು. ಪರಿಸರ ವ್ಯವಸ್ಥೆಯಲ್ಲಿ ಕವಲೊಡೆದ ಆಹಾರ ಸರಪಳಿ ಯಾಕೆ ಉಂಟಾಗುತ್ತದೆ ಅಂತ ನಮ್ಗೆ ಪ್ರಶ್ನೆನ ಕೇಳಬಹುದು. ಓಕೆನಾ. ಮತ್ತೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ಜೈವಿಕ ವಿಘಟನೀಯ ವಸ್ತುಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಗಿರುವ ವ್ಯತ್ಯಾಸವೇನು, ಬಯೋಡಿಗ್ರೇಡೇಬಲ್ ಅಂಡ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟಾನ್ಸಸ್ ಮಧ್ಯೆ ಇರುವ ಡಿಫ್ರೆನ್ಸ್ ಕೇಳ್ತಾರೆ. ಸೊ ಪೋಷಣಾ ಸ್ತರಗಳು ಎಂದರೇನು, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ. ಓಕೆ, ಸೊ ಈ ತರ 10% ಲಾ, ಬಯೋಮ್ಯಾಗ್ನಿಫಿಕೇಶನ್, ಎನರ್ಜಿ ಫ್ಲೋ ಮೇಲೆ, ಬಯೋಡಿಗ್ರೇಡೇಬಲ್ ಅಂಡ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟಾನ್ಸಸ್ ಮೇಲೆ, ಫುಡ್ ಚೈನ್ಗಳ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟೆಲ್ಲ ಕ್ವಶನ್ ಓದಿದ್ರೆ ನೀವು ಪಕ್ಕಾ 75+ ಸ್ಕೋರ್ ಮಾಡೇ ಮಾಡ್ತೀರಾ. ಇನ್ನೂ ನೀವು ಓದಕ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೂ ಈ ಕ್ವಶನ್ಸ್ ಅನ್ನ ಇಟ್ಕೊಂಡು ನೀವು ಓದ್ರೆ ಪಕ್ಕಾ ನಾನು ಗ್ಯಾರಂಟಿ ಕೊಡ್ತೀನಿ 75+ ನೀವು ಸ್ಕೋರ್ ಮಾಡೇ ಮಾಡ್ತೀರಾ ಅಂತ. ಓಕೆ ಸ್ಟೂಡೆಂಟ್ಸ್, ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹೆಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ರು? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳ. ಸೊ ಎಕ್ಸಾಮ್ ತುಂಬಾ ಹತ್ರ ಇದೆ, ನಿಮ್ಗೆಲ್ಲ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಂತ ಇರುತ್ತೆ, ಹೌದಲ್ವಾ ಮಕ್ಕಳ? ಸೊ 80 ಔಟ್ ಆಫ್ 80 ಸ್ಕೋರ್ ಮಾಡೋದಕ್ಕೂ ಕೂಡ ಈ ಪ್ಯಾಕ್ ಹೆಲ್ಪ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಮಿಸ್ ಆಯ್ತು ಅಂತ ಹೇಳಿದ್ರು ನಿಮಗೆ 75+ ಪಕ್ಕಾ ಬರುತ್ತೆ ಮಕ್ಕಳ. ಸೊ ನಾನು ಅದಕ್ಕೋಸ್ಕರ
ನಿಮಗೋಸ್ಕರ ಅಂತಾನೆ ತಂದಿದ್ದೀನಿ 75+ ಪಕ್ಕಾ ಬರ್ತಕ್ಕಂತಹ ಕ್ಲಾಸ್. ಓಕೆನಾ ಮಕ್ಕಳ? ಸೊ ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಕ್ವೆಶನ್ಸ್ ಆಫ್ ಕೆಮಿಸ್ಟ್ರಿ. ಸೊ ನಾನು ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತಾನು ಹೇಳ್ತಾ ಇದ್ದೀನಿ. ಓಕೆನಾ? ಕಾನ್ಸೆಪ್ಟ್ಸ್ ಹೇಳ್ತಾನೆ ಯಾವ ತರ ಕ್ವೆಶನ್ ಕೇಳ್ತಾರೆ ಅಂತ ಕೂಡ ಹೇಳ್ತೀನಿ. ನೀವಿಷ್ಟನ್ನ ಓದ್ಕೊಂಡ್ರೆ ಮಕ್ಕಳ ಫಾರ್ ಶೋರ್ ನಿಮಗೆ 75+ ಬರುತ್ತೆ. ಓಕೆನಾ? ಮತ್ತ್ಯಾಕ್ ತಡ, ಸ್ಟಾರ್ಟ್ ಮಾಡೋಣ ಮಕ್ಕಳ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇರುತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಕ್ವೆಶನ್ಸ್ ಆಫ್ ಕೆಮಿಸ್ಟ್ರಿ. ನೀವಿಷ್ಟನ್ನ ಕಲ್ತ್ರಿ ಅಂತ ಹೇಳಿದ್ರೆ ನಿಮಗೆ 75+ ಪಕ್ಕಾ. ಓಕೆನಾ? ಓಕೆ ಮಕ್ಕಳ, ಸ್ಟಾರ್ಟ್ ಮಾಡೋಣ. ಆ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ. ಸೊ ಇದ್ರ ಎಲ್ಲಾ PDF ನೋಟ್ಸ್ ಬೇಕು ಅಂತ ಹೇಳಿದ್ರೆ ಇದನ್ನ ಸ್ಕ್ಯಾನ್ ಮಾಡಬೇಕು. ನೀವು ವಾಟ್ಸ್ಆಪ್ ಚಾನೆಲ್ಗೆ ಜಾಯಿನ್ ಆಗಬೇಕು. ನಿಮಗೆ A to Z ಎಲ್ಲಾ ನೋಟ್ಸು ಕ್ಲಾಸ್ ಅಪ್ಡೇಟ್ಸು ಸಿಗುತ್ತೆ ಮಕ್ಕಳ. ಓಕೆನಾ? ಸೊ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಇದು, ಹೌದಲ್ವಾ? ಸೊ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಅಂಡ್ ಕ್ವೆಶನ್ಸ್ ಆಫ್ ಕೆಮಿಸ್ಟ್ರಿ, ಹೌದಲ್ವಾ? ಈ ಕ್ಲಾಸ್ ನ ನೀವು ನೋಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಇಫ್ ಯು ಲರ್ನ್ ದಿಸ್ ಕಾನ್ಸೆಪ್ಟ್ಸ್ ಯು ಲರ್ನ್ ಮಾರ್ಕ್ಸ್. ಓಕೆನಾ ಮಕ್ಕಳ? ಲರ್ನ್ ದಿಸ್ ಕಾನ್ಸೆಪ್ಟ್ಸ್ ಆನ್ ದ ಮಾರ್ಕ್ಸ್. ಓಕೆನಾ? ರೆಡಿ ಇದ್ದೀರಾ? ಓಕೆನಾ? ಚಾಪ್ಟರ್ ವೈಸ್ ನೋಡೋಣ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಮಕ್ಕಳ. ಫಸ್ಟ್ ಚಾಪ್ಟರ್, ಹೌದಲ್ವಾ? ಪಕ್ಕಾ ಕ್ವೆಶನ್ಸ್ ಕೇಳ್ತಾರೆ ಅನ್ನೋ ಕ್ವೆಶನ್ಸ್ ಬೆಟ್ ಮಾಡ್ತೀನಿ ಮಕ್ಕಳ, ಈ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆನಾ? ಫಸ್ಟ್ ಚಾಪ್ಟರ್ ಯಾವ್ದು ಮಕ್ಕಳ? ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್, ಹೌದಲ್ವಾ? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಹೌದಲ್ವಾ? ಸೊ ಈ ಚಾಪ್ಟರ್ ಇಂದ ನಿಮ್ಗೆ 1 ಮಾರ್ಕ್ ಕ್ವೆಶನ್ಸ್ 2 ಮಾರ್ಕ್ ಕ್ವೆಶನ್ಸ್ ಜಾಸ್ತಿ ಇರುತ್ತೆ, ಹೌದಲ್ವಾ? ಸೊ ಅದು ಯಾವ್ದ್ರ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಇರುತ್ತೆ, ಹೌದಲ್ವಾ? ಈಸಿಯಾಗಿ ಯಾವ ತರ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನ ಕೂಡ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಸ್ಟಾಪ್ ಕಾಲಿಂಗ್ ಮೀ ಅ ಜೀಬ್ರಾ, ಇನ್ಸ್ಟೆಡ್ ಲರ್ನ್ ಹೌ ಕಾಪರ್ ಸೇವ್ಸ್ ಗೋಲ್ಡ್, ಹೌದಲ್ವಾ? ಯಾವ ಮೆಟಲ್ ನ ಡಿಸ್ಪ್ಲೇಸ್ ಮಾಡುತ್ತೆ, ಹೌದಲ್ವಾ? ಕಾಪರ್ ಸಲ್ಫೇಟ್ ಇಂದ ಐರನ್ ಯಾವ ತರ ಡಿಸ್ಪ್ಲೇಸ್ ಮಾಡುತ್ತೆ? ಬಿಕಾಸ್ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಹೇಗ್ ಗೊತ್ತಾಗುತ್ತೆ? ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಬರುತ್ತೆ ಅಂತ ಹೇಳಿದ್ರೆ ಯಾವುದೇ ಕ್ವೆಶನ್ಸ್ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡಕ್ ಬರುತ್ತೆ. ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜ್, ಹೌದಲ್ವಾ? ಕೆಮಿಕಲ್ ಚೇಂಜ್ ಆದ್ರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಫಿಸಿಕಲ್ ಚೇಂಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಗೊತ್ತಿರ್ಬೇಕು ಮಕ್ಕಳ. ಓಕೆನಾ? ಕ್ರಿಯಾಶೀಲ ಸರಣಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸ ನಿಮ್ಗೆ ಗೊತ್ತಿರ್ಲೇಬೇಕು. ಓಕೆನಾ? ಫ್ಯಾಕ್ಟರ್ಸ್ ದಟ್ ಇಂಡಿಕೇಟ್ಸ್ ಕೆಮಿಕಲ್ ಚೇಂಜ್, ಹೌದಲ್ವಾ ಮಕ್ಕಳ? ಹೀಟ್ ರಿಲೀಸ್ ಆಗುತ್ತಾ, ಟೆಂಪರೇಚರ್ ಚೇಂಜ್ ಆಗುತ್ತಾ, ಕಲರ್ ಚೇಂಜ್ ಆಗುತ್ತಾ, ಹೌದಲ್ವಾ? ಇದೆಲ್ಲ ನಿಮಗೆ ಗೊತ್ತಿರ್ಬೇಕು. ಅಥವಾ ಶೇಪ್ ಚೇಂಜ್ ಆದ್ರೆ ಅದನ್ನ ಕೆಮಿಕಲ್ ಚೇಂಜ್ ಅಂತ ಕರಿತೀವಾ ಇಲ್ವಾ ಅನ್ನೋ ಕ್ಲಾರಿಟಿ ನಿಮ್ಗೆ ಇರ್ಬೇಕು ಮಕ್ಕಳ. ರಾಸಾಯನಿಕ ಬದಲಾವಣೆಯಲ್ಲಿ ಸಂಭವಿಸುವ ಹಾಗೂ ಸೂಚಿಸುವ 2 ಅಂಶಗಳು ನಿಮಗೆ ಗೊತ್ತಿರ್ಲೇಬೇಕು. ಓಕೆನಾ? ದೆನ್ ವೈ ಶುಡ್ ಮೆಗ್ನೀಷಿಯಂ ರಿಬ್ಬನ್ ಹ್ಯಾಸ್ ಟು ಬಿ ಕ್ಲೀನ್ಡ್ ವಿತ್ ಸ್ಯಾಂಡ್ ಪೇಪರ್, ಹೌದಲ್ವಾ? ಬರ್ನ್ ಮಾಡೋ ಮುಂಚೆ ಮೆಗ್ನೀಷಿಯಂ ರಿಬ್ಬನ್ ನ ಯಾಕೆ ಕ್ಲೀನ್ ಮಾಡಬೇಕು, ಮರಳಿನ ಕಾಗದದಿಂದ ಯಾಕೆ ಸ್ವಚ್ಛಗೊಳಿಸಬೇಕು ಅನ್ನೋ ಕ್ವೆಶನ್, ಪಕ್ಕಾ ಕ್ವೆಶನ್ 2 ಮಾರ್ಕ್ಸ್ಗೆ ನಿಮ್ಗೆ ಪಕ್ಕಾ ಬರುತ್ತೆ ಮಕ್ಕಳ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಲ್ಲಿ ಒಂದು ಕೆಮಿಕಲ್ ಈಕ್ವೇಶನ್ ನ ಕೊಟ್ಟು ಈ ರಿಯಾಕ್ಷನ್ ಯಾವ ಟೈಪ್, ಹೌದಲ್ವಾ? ಯಾವ ರಾಸಾಯನಿಕ ಕ್ರಿಯೆಯ ವಿಧದಲ್ಲಿ ಬರುತ್ತೆ ಅನ್ನೋದನ್ನ ಕೇಳ್ತಾರೆ. ಓಕೆನಾ ಮಕ್ಕಳ? ಉದಾಹರಣೆಗಳು ಗೊತ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಪಕ್ಕಾ ಸ್ಕೋರ್ ಮಾಡ್ಬೋದು. ಓಕೆನಾ ಮಕ್ಕಳ? ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಫೋಟೋಲಿಟಿಕ್ ಅಂಡ್ ಎಲೆಕ್ಟ್ರಿಕ್ ಡಿಕಂಪೋಸಿಷನ್, ಹೌದಲ್ವಾ? ಡಿಕಂಪೋಸಿಷನ್ ಅಂದ್ರೆ ಏನು ಅಂತ ಕಲ್ತಿದೀವಿ, ಹೌದಲ್ವಾ? ಇಷ್ಟು ತಿಂಗಳು ಓದ್ಕೊಂಡ್ ಬಂದಿದೀವಿ, ಹೌದಲ್ವಾ ಮಕ್ಕಳ? ಉಷ್ಣ, ಬೆಳಕು, ವಿದ್ಯುತ್ ವಿಭಜನೆಗೆ ಉದಾಹರಣೆಗಳನ್ನ ನಾವು ಕೊಡ್ಲೇಬೇಕು. ಓಕೆನಾ? ಫೇಮಸ್ ರಿಯಾಕ್ಷನ್ಸ್ ನ ಕಲ್ತಿದೀವಿ ಅಲ್ವಾ? ಅದನ್ನೆಲ್ಲ ನೀವು ಇಲ್ಲಿ ರಿವೈಸ್ ಮಾಡಬೇಕು. ಐಡೆಂಟಿಫೈ ವಿಚ್ ಈಸ್ ಆಕ್ಸಿಡೈಸ್ಡ್ ಆರ್ ರೆಡ್ಯೂಸ್ಡ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದು ಉತ್ಕರ್ಷಣೆಯಾಗಿದೆ ಯಾವುದು ಅಪಕರ್ಷಣೆಯಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಮಕ್ಕಳ. ಓಕೆನಾ? ನೆಕ್ಸ್ಟ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ಪಕ್ಕಾ ಕ್ವೆಶನ್, ಫಾರ್ ಶೋರ್ ಕ್ವೆಶನ್. ಇದನ್ನೇನಾದ್ರೂ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಫಾರ್ ಶೋರ್ ಮಕ್ಕಳ ಯು ಲೂಸ್ 2 ಮಾರ್ಕ್ಸ್. ಓಕೆನಾ? ಒಂದು ಡಯಾಗ್ರಾಮ್ ಕೇಳ್ಬೋದು, ಇನ್ನೊಂದು ಅಥವಾ ಕ್ಯಾಥೋಡ್ ಅಂಡ್ ಆನೋಡ್ ಅಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳ್ಬೋದು, ಯಾವ ರೇಷಿಯೋನಲ್ಲಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಕೇಳ್ತಾರೆ.
ಓಕೆನಾ? ನೆನ್ಪಿಟ್ಕೊಬೇಕು 2:1 ರೇಷಿಯೋನಲ್ಲಿ ಆಗುತ್ತೆ ಅಲ್ವಾ ಮಕ್ಕಳ? ಹೇಳ್ಕೊಟ್ಟಿದ್ದೀನಿ 2:1 ರೇಷಿಯೋನಲ್ಲಿ, ಹೌದಲ್ವಾ? ಈ ಕ್ವೆಶನ್ ಪಕ್ಕಾ ಕ್ವೆಶನ್. ಓಕೆ, ಕರೋಷನ್ ಅಂಡ್ ಇಟ್ಸ್ ಪ್ರಿವೆನ್ಷನ್ಸ್, ಹೌದಲ್ವಾ? ಮತ್ತೆ ಕಾಪರ್ ಯಾಕೆ ಗ್ರೀನ್ ಕಲರ್ ಲೇಯರ್ ಫಾರ್ಮ್ ಆಗಿರುತ್ತೆ, ಸಿಲ್ವರ್ ಅಲ್ಲಿ ಏನಾಗುತ್ತೆ, ಇದೆಲ್ಲ ನಿಮಗೆ ಗೊತ್ತಿರ್ಬೇಕು ಮಕ್ಕಳ. ಸಂಸ್ಕಾರಣೆ ಅಂದ್ರೇನು, ಅದರ ಡೆಫಿನೇಷನ್, ವ್ಯಾಖ್ಯಾನ, ಉದಾಹರಣೆ ಎಲ್ಲ ಗೊತ್ತಿರ್ಬೇಕು ಮಕ್ಕಳ. ದೆನ್ ಲಾಸ್ಟ್ ಕ್ವೆಶನ್ ಪಕ್ಕಾ ಕೇಳ್ತಾರೆ ಮಕ್ಕಳ, ಪಕ್ಕಾ ಅಂದ್ರೆ ಪಕ್ಕಾ ಕೇಳ್ತಾರೆ. ದಟ್ ಈಸ್ ಡಿಫೈನ್ ರಾನ್ಸಿಡಿಟಿ ಅಂಡ್ ಇಟ್ಸ್ ಪ್ರಿವೆನ್ಷನ್ಸ್. ಓಕೆನಾ? ಕಮಟುವಿಕೆ ಎಂದರೇನು, ಅದರ ವ್ಯಾಖ್ಯಾನ, ಮತ್ತೆ ತಡೆಗಟ್ಟುವ 3 ವಿಧಾನಗಳು, ಹೌದಲ್ವಾ? ಇದ್ರ ಮೇಲೆ ಯಾಕೆ ಚಿಪ್ಸ್ ಪ್ಯಾಕೆಟ್ಗಳನ್ನ ನೈಟ್ರೋಜನ್ ಗ್ಯಾಸ್ ಇಂದ ಫ್ಲಾಶ್ ಮಾಡಿರ್ತೀವಿ, ಹೌದಲ್ವಾ? ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನ ಏಕೆ ಹಾಯಿಸಿರುತ್ತಾರೆ ಅನ್ನೋದು ಪಕ್ಕಾ ಕ್ವೆಶನ್, ಫಾರ್ ಶೋರ್ ಕ್ವೆಶನ್ ಮಕ್ಕಳ. ಓಕೆನಾ? ನಾನಿಲ್ಲಿ ಯಾವ್ದ್ಯಾವ್ದಕ್ಕೆ ಸ್ಟಾರ್ ಮಾರ್ಕ್ ಹಾಕಿದೀನೋ ಆ ಕ್ವೆಶನ್ಸ್ ಪಕ್ಕಾ ಅಂದ್ರೆ ಪಕ್ಕಾ ಬರುತ್ತೆ ಮಕ್ಕಳ, ವಿತೌಟ್ ಮಿಸ್. ಇದನ್ನ ಕಲಿದೇನೆ ನೀವು ಎಕ್ಸಾಮಿಗೆ ಹೋಗ್ಬಾರ್ದು, ಅಷ್ಟು ಖಂಡಿತವಾಗಿ ಹೇಳ್ತಿದ್ದೀನಿ. ಈ ಕಾನ್ಸೆಪ್ಟ್ಗಳನ್ನ ಈ ಚಾಪ್ಟರ್ ಇಂದ ಕಲಿದೇನೆ ನೀವು ಎಕ್ಸಾಮ್ ಹಾಲ್ಗೆ ಕಾಲಿಡಬಾರ್ದು. ಓಕೆನಾ? ನೆಕ್ಸ್ಟ್ ಫಸ್ಟ್ ಚಾಪ್ಟರ್ ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್ ಚಾಪ್ಟರ್ ಯಾವುದು? ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಹೌದಲ್ವಾ? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಹೌದಲ್ವಾ ಮಕ್ಕಳ? ಈ ಚಾಪ್ಟರ್ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 6 ಮಾರ್ಕ್ಸ್ ಬರುತ್ತೆ, ಹೌದಲ್ವಾ? 6 ಮಾರ್ಕ್ಸ್ ಬರುತ್ತೆ. ಆ 6 ಮಾರ್ಕ್ಸ್ ನ ಯಾವ್ದ್ರ ಮೇಲೆ ಕೇಳಿರ್ತಾರೆ? ಲಿಟ್ಮಸ್ ಕಲರ್ ಚೇಂಜ್, ಹೌದಲ್ವಾ? ಯಾವ್ದಾದ್ರು ಒಂದು ಸೊಲ್ಯೂಷನ್ಗೆ ಡಿಪ್ ಮಾಡಿದಾಗ ಬ್ಲೂ ಟು ರೆಡ್ ಆದ್ರೆ ಯಾವ ಸೊಲ್ಯೂಷನ್, ರೆಡ್ ಟು ಬ್ಲೂ ಆದ್ರೆ ಯಾವ ಸೊಲ್ಯೂಷನ್, ಏನೂ ಕಲರ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಯಾವ ಸೊಲ್ಯೂಷನ್, ಈ ತರ ಲಿಟ್ಮಸ್ ಬಣ್ಣ ಬದಲಾವಣೆ ಮೇಲೆ ಒಂದು ಕ್ವೆಶನ್ ಪಕ್ಕಾ ಕೇಳ್ತಾರೆ. ಓಕೆನಾ? ಗ್ಯಾಸ್ ರಿಲೀಸ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಕಲರ್ ಚೇಂಜಸ್ ಇನ್ವಾಲ್ವ್ಡ್, ಹೌದಲ್ವಾ? ಸೊ ಇವಾಗ ಜಿಂಕ್ ಗ್ರಾನ್ಯೂಲ್ಸು ಯಾವುದು ಮಕ್ಕಳ? ಸಲ್ಫ್ಯೂರಿಕ್ ಆಮ್ಲದ ಜೊತೆ ರಿಯಾಕ್ಟ್ ಆದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ, ಹೌದಲ್ವಾ? ಸೊ ಯಾವ ಕಲರ್ ಚೇಂಜ್ ಆಗುತ್ತೆ, ಹೌದಲ್ವಾ? ಲೆಡ್ ನೈಟ್ರೇಟು ಡಿಕಂಪೋಸ್ ಆದಾಗ ಯಾವ ಫ್ಯೂಮ್ಸ್ ಬರುತ್ತೆ. ಸೊ ಈ ತರ ನಿಮಗೆ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂಡ್ ಕಲರ್ ಚೇಂಜ್ ಏನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ದೆನ್ ಕಾಮನ್ ನೇಮ್, ಕೆಮಿಕಲ್ ಫಾರ್ಮುಲಾ ಅಂಡ್ ಯೂಸಸ್, ಹೌದಲ್ವಾ? ಬ್ಲೀಚಿಂಗ್ ಪೌಡರ್ದು ಫಾರ್ಮುಲಾ ಗೊತ್ತಿರಬೇಕು, ಕೆಮಿಕಲ್ ನೇಮ್ ಗೊತ್ತಿರಬೇಕು, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು, ಹೌದಲ್ವಾ ಮಕ್ಕಳ? ಬರೀ ಬ್ಲೀಚಿಂಗ್ ಪೌಡರ್ ಅಷ್ಟೇ ಇದೆಯಾ? ವಾಷಿಂಗ್ ಸೋಡಾ ಇದೆ, ಬೇಕಿಂಗ್ ಸೋಡಾ ಇದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ, ಹೌದಲ್ವಾ? ಇದೆಲ್ಲಾನು ನೀವು ಕಲಿಬೇಕು. ಓಕೆನಾ ಮಕ್ಕಳ? ಎಲ್ಲಿ ಸ್ಟಾರ್ ಮಾರ್ಕ್ ಹಾಕ್ತೀನೋ ಅದ್ರ ಮೇಲೆ ನಿಮಗೆ ಪಕ್ಕಾ ಅಂದ್ರೆ ಪಕ್ಕಾ ಕ್ವೆಶನ್ಸ್ ಕೇಳ್ತಾರೆ. ಓಕೆನಾ ಮಕ್ಕಳ? ನೆಕ್ಸ್ಟ್ pH ಇನ್ ಎವ್ರಿಡೇ ಲೈಫ್, ಹೌದಲ್ವಾ? ಆಸಿಡ್ ರೇನ್ ಅಂದ್ರೆ ಏನು, ಹೌದಲ್ವಾ? ಅದ್ರ pH ಎಷ್ಟಿರುತ್ತೆ, ಹೌದಲ್ವಾ? ನೇಟಲ್ ಪ್ಲಾಂಟ್ ಮತ್ತೆ ಬೀ ಸ್ಟಿಂಗ್ ಅಲ್ಲಿ ಯಾವ ಆಸಿಡ್ ಇರುತ್ತೆ, ಹೌದಲ್ವಾ? ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನಾವು ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ, ಹೌದಲ್ವಾ? ಒಬ್ಬ ರೈತ ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಯಾವಾಗ ಬೇಸನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ, ಇದೆಲ್ಲದನ್ನು ಓದಿದೀರಾ, ಹೌದಲ್ವಾ ಮಕ್ಕಳ? ಸೊ ಇದನ್ನ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವೈಸ್ ಮಾಡಲೇಬೇಕು. ಓಕೆ, ದೆನ್ H+ ಅಯಾನ್ ಜಾಸ್ತಿ ಆದ್ರೆ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, OH- ಅಯಾನ್ ಜಾಸ್ತಿ ಆದ್ರೆ ಏನಾಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತಾ, ಬೆಸಿಸಿಟಿ ಜಾಸ್ತಿ ಆಗುತ್ತಾ, ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು, ವೀಕ್ ಆಸಿಡ್ ಅಂದ್ರೆ ಏನು, ಈ ತರ pH ಅಪ್ಲಿಕೇಶನ್ಸ್ ನ ನೀವು ಕಲಿಬೇಕು. ಓಕೆನಾ ಮಕ್ಕಳ? ಅಂಡ್ ಲಾಸ್ಟ್ ತುಂಬಾ ಸಲ ಕೇಳಿರೋ ಕ್ವೆಶನ್ ಏನ್ ಮಕ್ಕಳ, ನೀವು ಯಾವ ತರ ಒಂದು ಆಸಿಡ್ ನ ಡೈಲ್ಯೂಟ್ ಮಾಡ್ತೀರಾ, ಹೌದಲ್ವಾ? ಒಂದು ಸಾಂದ್ರೀಕೃತ ಆಮ್ಲವನ್ನ, ಸಾರರಿಕ್ತವಾಗಿರುತ್ತೆ, ಹೌದಲ್ವಾ? ಅದನ್ನ ಕಾನ್ಸಂಟ್ರೇಷನ್ ನ ಕಡಿಮೆ ಮಾಡೋದಕ್ಕೆ ನೀವು ಪ್ರಿಕಾಷನರಿ ಮೆಥಡ್ಸ್ ಏನ್ ತಗೋಬೇಕು, ಹೌದಲ್ವಾ? ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ಯಾವ್ದ್ಯಾವ್ದು ತಗೋಬೇಕು ಅಂತ ಪ್ರತಿ ಸಲ ಕೇಳಿದ್ದಾರೆ. ಓಕೆನಾ ಮಕ್ಕಳ? ಸೊ ಸೆಕೆಂಡ್ ಚಾಪ್ಟರ್ ಇಂದ ನೀವು ಇಷ್ಟನ್ನ ಫಾಲೋ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ ಇಂದ, ಹೌದಲ್ವಾ ಮಕ್ಕಳ, ಥರ್ಡ್ ಚಾಪ್ಟರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಹೌದಲ್ವಾ? ನಿಮಗೆ ಹೈ ವೈಟೇಜ್ ಕೊಡುತ್ತೆ, ದಟ್ ಈಸ್ 7 ಮಾರ್ಕ್ಸ್, ಹೌದಲ್ವಾ? ಸೊ ಇದರಲ್ಲಿ ನಿಮಗೆ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳ, ತುಂಬಾ ಇಂಪಾರ್ಟೆಂಟ್.
ಓಕೆ, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಪಕ್ಕಾ ಕೇಳ್ತಾರೆ ಮಕ್ಕಳ, ಪಕ್ಕಾ ಕೇಳ್ತಾರೆ. ಸ್ಟಾರ್ ಮಾರ್ಕ್ ಹಾಕ್ತಿದ್ದೀನಿ ಅಂದ್ರೆ ಆ ಕ್ವೆಶನ್ಸ್ ಪಕ್ಕಾ ಕೇಳ್ತಾರೆ. ಆಂಫೋಟೆರಿಕ್ ಆಕ್ಸೈಡ್, ಉಭಯವರ್ತಿ ಆಕ್ಸೈಡ್ ಅಂದ್ರೆ ಏನು? ಹೌದಲ್ವಾ? Al2O3 ಆಂಫೋಟೆರಿಕ್ ಅಂದ ತಕ್ಷಣ ನಿಮ್ ತಲೆಗೆ ಬಂದ್ಬಿಡ್ಬೇಕು. ಓಕೆ, ದೆನ್ ಆಸಿಡ್ ಜಿಂಕ್ ಗ್ರಾನ್ಯೂಲ್ಸ್ ಡಯಾಗ್ರಾಮ್ ಕಲೀಲೇಬೇಕು. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಡಯಾಗ್ರಾಮ್ ಕಲೀಲೇಬೇಕು. ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಗೊತ್ತಾಗ್ಬೇಕು. ಇದು ನೋಡಿ ಮಕ್ಕಳ, ಎಷ್ಟು ಸಲ ಕೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಕೇಳ್ತಾರೆ. ದಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಅಂಡ್ ರೋಸ್ಟಿಂಗ್. ಅಥವಾ ಅದರಲ್ಲಿ ಯಾವ ತರ ನಿಮ್ಗೆ ಜಿಂಕ್ ಸಿಗುತ್ತೆ ಫ್ರಮ್ ಇಟ್ಸ್ ಓರ್ ಅಂತ ಕೇಳ್ತಾರೆ. ಹುರಿಯುವಿಕೆ, ಕಾಸುವಿಕೆ, ಪಕ್ಕಾ ಕ್ವೆಶನ್. ಓಕೆ, ಸತುವನ್ನ ಅದಿರಿನಿಂದ ಹೇಗೆ ಪಡೆಯಲಾಗುತ್ತದೆ? ಪಕ್ಕಾ ಕ್ವೆಶನ್. ಓಕೆ, ಮತ್ತೆ ಮಕ್ಕಳ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ಕರೋಷನ್. ಹೌದಲ್ವಾ? ಸೊ ಕರೋಷನ್ ಅಂದ್ರೆ ಏನು, ಪ್ರಿವೆನ್ಷನ್ಸ್ ಏನು ಎಲ್ಲ ಗೊತ್ತಿದೆ. ಹೌದಲ್ವಾ? ಅದ್ರ ಡೆಫಿನೇಷನ್ ಮೆಥಡ್ಸ್ ನ ನೀವು ಕಲಿಬೇಕು. ದೆನ್ ಗಿವ್ ರೀಸನ್ ಟೈಪ್ ಅಲ್ಲಿ ಕೇಳ್ತಾರೆ ಮಕ್ಕಳ. ಯಾವ ತರ ನಿಮಗೆ ಗೊತ್ತೇ ಇದೆ. ಹೌದಲ್ವಾ? ಸೋಡಿಯಂ ಮೆಟಲ್ ನ ಯಾಕೆ ಕೆರೋಸಿನ್ ನಲ್ಲಿ ಸ್ಟೋರ್ ಮಾಡ್ತೀವಿ? ಓಕೆನಾ? ಆಂಫೋಟೆರಿಕ್ ಆಕ್ಸೈಡ್, ಅದರಲ್ಲೂ ಅಲ್ಯೂಮಿನಿಯಂ ಆಕ್ಸೈಡ್ ನ ಆಂಫೋಟೆರಿಕ್ ಆಕ್ಸೈಡ್ ಅಂತ ನಾವು ಯಾಕೆ ಕರಿತೀವಿ? ಓಕೆನಾ? ಸೊ ಅಲಾಯ್ಸ್ ಅಂದ್ರೆ ಏನು? ಹೌದಲ್ವಾ? ಅಲಾಯ್ಸ್ ಅಲ್ಲಿ ಬ್ರೋನ್ಸು, ಬ್ರಾಸು ಅದರದೆಲ್ಲ ನಿಮ್ಗೆ ಗೊತ್ತಿರಬೇಕು, ಕಾಂಪೋಸಿಷನ್. ಓಕೆನಾ ಮಕ್ಕಳ? ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಥರ್ಡ್ ಚಾಪ್ಟರ್ ಇಂದ. ಓಕೆನಾ? ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಲಾಸ್ಟ್ ಚಾಪ್ಟರ್ಗೆ ಹೋಗೋಣ ಮಕ್ಕಳ. ಲಾಸ್ಟ್ ಚಾಪ್ಟರ್ ಹೈ ವೈಟೇಜ್ ಚಾಪ್ಟರ್. ಹೌದಲ್ವಾ? ದಟ್ ಈಸ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇಂಗಾಲ ಅಂತ ಕರಿತೀವಿ ಅಲ್ವಾ ಮಕ್ಕಳ? ಸೊ ಹೈ ವೈಟೇಜ್ ಇದೆ, ದಟ್ ಈಸ್ 8 ಮಾರ್ಕ್ಸ್. ಹೌದಲ್ವಾ ಮಕ್ಕಳ? ಕೆಮಿಸ್ಟ್ರಿನಲ್ಲಿ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಈ 4ನೇ ಚಾಪ್ಟರ್ ಇಂದ. ಓಕೆನಾ ಮಕ್ಕಳ? ಪಕ್ಕಾ ಕ್ವೆಶನ್ಸ್, ಬೇರೆ ಬೇರೆ ಎಲ್ಲ ಕೇಳಲ್ಲ, ಡೈರೆಕ್ಟ್ ಶೂಟ್ ಕ್ವೆಶನ್ಸ್ ನ ಕೇಳ್ತಾರೆ. ಸೊ ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಓಕೆನಾ ಮಕ್ಕಳ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳ ನಡುವಿನ ವ್ಯತ್ಯಾಸನ ಕೇಳ್ತಾರೆ, ಸಂಯುಕ್ತಗಳು. ಓಕೆನಾ? ದೆನ್ ಈ ಕ್ವೆಶನ್ ಎಷ್ಟು ಸಲ ಕೇಳಿದ್ದಾರೆ ಅಂತ ಲೆಕ್ಕನೇ ಇಲ್ಲ. ಓಕೆನಾ ಮಕ್ಕಳ? ನಿಮ್ಗೂ ಕೂಡ ಕೇಳ್ತಾರೆ. ಓಕೆನಾ? ವೈ ಡಸ್ ಕಾರ್ಬನ್ ಕೆನಾಟ್ ಫಾರ್ಮ್ C4 - C4+ ಅಯಾನ್? ಹೌದಲ್ವಾ? ಇಂಗಾಲ C4 - C4+ ಅಯಾನ್ ಆಗಿ ಯಾಕೆ ಫಾರ್ಮ್ ಆಗಲ್ಲ? ಫಂಕ್ಷನಲ್ ಗ್ರೂಪ್ಸ್. ಓಕೆನಾ ಮಕ್ಕಳ? ಆಲ್ಕೋಹಾಲ್ದೇನು, ಆಲ್ಡಿಹೈಡ್ದೇನು, ಆಸಿಡ್ದೇನು, ಹೌದಲ್ವಾ? ದೆನ್ ಕೀಟೋನ್ದೇನು ಎಲ್ಲ ಗೊತ್ತಿರಬೇಕು. ರಚನಾ ಸಮಾಂಗಿಗಳು ಅಂದ್ರೆ ಗೊತ್ತಿರಬೇಕು. ಸ್ಟ್ರಕ್ಚರಲ್ ಐಸೋಮರ್ಸ್, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಸ್ಟ್ರಕ್ಚರಲ್ ಐಸೋಮರ್ಸ್ ನ ಕಲಿಬೇಕು. ಓಕೆನಾ ಮಕ್ಕಳ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಪಕ್ಕಾ ಕ್ವೆಶನ್. ಓಕೆನಾ? ಮೀಥೇನ್ ಕೇಳ್ಬೋದು, ಆಕ್ಸಿಜನ್ ಕೇಳ್ಬೋದು, ಯಾವ್ದಾದ್ರೂ ಕೇಳ್ಬೋದು. ಓಕೆನಾ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಪಕ್ಕಾ ಕೇಳ್ತಾರೆ, ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಎಥನಾಲ್ ಟು ಎಥನೋಯಿಕ್ ಆಸಿಡ್ ಕನ್ವರ್ಷನ್ ನಿಮಗೆ ಬರಲೇಬೇಕು. ಓಕೆನಾ? ಜನರಲ್ ಫಾರ್ಮುಲಾ ಆಫ್ ಹೈಡ್ರೋಕಾರ್ಬನ್ಸ್. ಹೌದಲ್ವಾ ಮಕ್ಕಳ? ಆಲ್ಕೇನ್ದೇನು ಜನರಲ್ ಫಾರ್ಮುಲಾ, ಆಲ್ಕಿನ್ದೇನು, ಆಲ್ಕೈನ್ದೇನು, ಇದು ನಿಮಗೆ ಬರಲೇಬೇಕು. ಹೋಮೋಲೋಗೋ ಸೀರೀಸ್. ಹೌದಲ್ವಾ? ಹೋಮೋಲೋಗೋ ಸೀರೀಸ್ ಅಂದ್ರೆ ಏನ್ ಮಕ್ಕಳ? ಅನುರೂಪ ಶ್ರೇಣಿಗಳು. ಹೌದಲ್ವಾ? ಸೊ CH2 ಡಿಫರೆನ್ಸ್ ಇರಬೇಕು. ಓಕೆನಾ? ಫಸ್ಟ್ ಮೆಂಬರ್ ಇದಾದ್ರೆ ಸೆಕೆಂಡ್ ಮೆಂಬರ್ ಯಾವುದು, ಫಿಫ್ತ್ ಮೆಂಬರ್ ಯಾವುದು, ಈ ತರ ಕೇಳ್ತಾರೆ. ಸೊ ಹೋಮೋಲೋಗೋ ಸೀರೀಸ್ ಅಂದ್ರೆ ಏನೇ ಹೇಳ್ಕೊಟ್ಟಿದ್ದೀನಿ, ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು CH2 ನ ಆಡ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆನಾ ಮಕ್ಕಳ? ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ಸ್. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ಸ್ ಪಕ್ಕಾ ಬರುತ್ತೆ, 2 ಮಾರ್ಕ್ಸಿಗೆ ಮಿಸ್ ಇಲ್ಲದೆ ಕೇಳ್ತಾರೆ ಮಕ್ಕಳ. ಓಕೆನಾ? ದೆನ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್, ಬೆನ್ಸಿನ್ ನ ರಚನೆ ಬರಲೇಬೇಕು. ಓಕೆ? ಸ್ವಲ್ಪ ಎಲ್ಲ ಓದಿದ್ದೀನಿ ಮ್ಯಾಮ್, ಇದನ್ನು ಸ್ವಲ್ಪ ಓದ್ತೀನಿ ಅಂತ ಹೇಳಿದ್ರೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ಗೆ ನಡುವೆ ಇರೋ ಡಿಫ್ರೆನ್ಸ್ ನ ತಿಳ್ಕೊಳ್ಳಿ. ಯಾವುದು ಹಾರ್ಡ್ ವಾಟರ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ಯಾವುದು ಸಾಫ್ಟ್ ವಾಟರ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕು ಮಕ್ಕಳ. ಇಷ್ಟೇ ಈ ಚಾಪ್ಟರ್ ಅಲ್ಲಿ. ಏನನ್ನ ಬಿಟ್ರು ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಡಿಫ್ರೆನ್ಸ್ ನ ಮರಿಬಾರ್ದು. C4+ C4- ಯಾಕಾಗಲ್ಲ, ರೀಸನ್ ಗೊತ್ತಿರಬೇಕು.
ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ಐಡಿಯಾ ಇರಬೇಕು, ಸ್ಟ್ರಕ್ಚರಲ್ ಐಸೋಮರ್ಸ್ ಬರಲೇಬೇಕು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಪಕ್ಕಾ ಕ್ವೆಶನ್ ಮಕ್ಕಳ. ಓಕೆ, ದೆನ್ ಹೋಮೋಲೋಗೋ ಸೀರೀಸ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್, ಬೆನ್ಸಿನ್ ಸ್ಟ್ರಕ್ಚರ್, ಇಷ್ಟು ಕಾನ್ಸೆಪ್ಟ್ ಪಕ್ಕಾ ಬರಬೇಕು. ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ? ಪ್ರತಿ ಸಲ ಕೇಳಿರೋ ಕ್ವಶನ್ಸ್. ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಮಕ್ಕಳ. ಓಕೆನಾ? ಸೊ ಏನ್ ಮಾಡಬೇಕು? ಕೂತ್ಕೊಬೇಕು, ಓದ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಕಷ್ಟಪಟ್ರೆ ಎಕ್ಸಾಮ್ ರಿಸಲ್ಟ್ ದಿನ ಫುಲ್ ಖುಷಿ ಇರುತ್ತೆ. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಟೈಮ್ ವೇಸ್ಟ್ ಮಾಡಬೇಡಿ. ತುಂಬಾ ಚೆನ್ನಾಗಿ ಮಿನಿಮಮ್ 6 hours ಚೆನ್ನಾಗಿ ನಿದ್ದೆ ಮಾಡಿ, ಎದ್ದಿರುವಾಗ ಎಫೆಕ್ಟಿವ್ ಆಗಿ ಓದಿ. ಓಕೆನಾ ಮಕ್ಕಳ? ಆಲ್ ದ ವೆರಿ ಬೆಸ್ಟ್. ಭಯ ಬೇಡ, ಚೆನ್ನಾಗಿ ಎಕ್ಸಾಮ್ನ ಮಾಡಿ.